ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಷ್ಟವರೆಗೆ ನಾವು ಪ್ರಾರ್ಥನೆ, ಆರಾಧನೆ, ಒಂದು ವಿಜ್ಞಾಪನೆ ಭಾಗ, ಎಣ್ಣೆ ಅಭಿಷೇಕ, ಮತ್ತೆ ನಾವೀಗ ವಾಕ್ಯದ ಭಾಗಕ್ಕೆ ಬರ್ತಾ ಇದ್ವಿ. ದೇವರು ತಾನೇ ತನ್ನ ನಾಮವನ್ನು ಮಹಿಪಡಿಸಿಕೊಳ್ಳಿ. ಆಮೇನ್, 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 ಆಮೇನ್. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇವತ್ತಿನ ಒಂದು ವಾಕ್ಯ, ಪಾಪದ ಸಂಬಳ ಮರಣ. ಏನು ಪಾಪದ? ಎಲ್ಲರೂ ಹೇಳಿ ನೋಡೋಣ. ಪಾಪದ ಕೇಳಿಸ್ತಾ ಇಲ್ಲ. ಪಾಪದ ಸಂಬಳ ಮರಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಇವತ್ತು ದೇವರ ವಾಕ್ಯದಲ್ಲಿ ಪಾಪ ಅಂತ ಹೇಳುವಂಥದ್ದು ದಿನನಿತ್ಯ ನಮ್ಮನ್ನ ಪಾಪದಲ್ಲಿ ಬೀಳಿಸಲಿಕ್ಕೆ ಸೈತಾನ ಕಾರ್ಯ ಮಾಡ್ತಾ ಇರ್ತಾನೆ. ಬೇರೆ ದೇವರ ಮಕ್ಕಳು ಮಾಡೋ ಪಾಪ ಯಾವುದು ಗೊತ್ತಾ? ಪ್ರಾರ್ಥನೆ ಮಾಡದೇ ಇರೋದು. ಕೇಳಿಸ್ತಾ ಇದೆಯಾ? ದೇವರ ಮಕ್ಕಳು ಮಾಡೋಂಥ ಪಾಪ ಯಾವುದು? ಪ್ರಾರ್ಥನೆ ಮಾಡೋದಿರೋದು. ವಾಕ್ಯಕ್ಕೆ ವಿರುದ್ಧವಾಗಿ ನಡೆಯುವಂಥದ್ದು ದೇವರ ಮಕ್ಕಳು ಮಾಡೋಂಥ ಪಾಪ. ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೆಯುವಂಥ ಪಾಪ. ಹಾಗೇನೆ ಲೋಕದ ಮಕ್ಕಳು ಕೂಡ ಇವತ್ತು ಬೀಡಿ, ಸಿಗರೇಟು, ಹನ್ಸು, ಪಾನ್ಪರಗು, ವೈಭಿಚಾರ, ಮೋಸ, ಅನ್ಯಾಯ, ಅಕ್ರಮ, ಸುಳ್ಳು ಇದೆಲ್ಲ ಮಾಡ್ತಾರೆ. ನೋಡಿ, ಇದೆಲ್ಲವೂ ಕೂಡ ಒಂದು ಪಾಪದ ಲೆಕ್ಕಕ್ಕೆ ಬರ್ತದೆ. ಅರ್ಥ ಆಗ್ತಿದೆಯಾ? ಇದೆಲ್ಲ ಯಾವುದಕ್ಕೆ ಬರ್ತದೆ? ಪಾಪದ ಲೆಕ್ಕಕ್ಕೆ. ಈಗ ಸ್ವಾಮಿ ಹೇಳ್ತಾ ಇದ್ದಾರೆ, ಈಗ ರೋಮಪುರ 6:22 ಓದಪ್ಪ. ರೋಮಪುರ 6:22 ಜೋರಾಗಿ ಓದಿ. ಈಗಲಾದರೂ ಪಾಪದಿಂದ ಬಿಡುಗಡೆಯನ್ನು ಹೊಂದಿ ದೇವರಿಗೆ ದಾಸರಾದದರಿಂದ ಪರಿಶುದ್ಧರಾಗುವುದೇ ನಿಮಗೆ ಫಲ. ಕಡೆಗೆ ದೊರೆಯುವಂಥದ್ದು ನಿತ್ಯ ಜೀವ. ಕಡೆಗೆ ದೊರೆಯುವಂಥದ್ದು ನಿತ್ಯ ಜೀವ. ನಿಮಗೆ ನಿತ್ಯ ಜೀವ ಬೇಕಾ? ಈಗಾದರೂ ಪಾಪದಿಂದ ಬಿಡುಗಡೆ ಹೊಂದಿ. ನಿಮ್ಮ ಹತ್ರ ಕೋಪ ಅಂತ ಹೇಳೋಂಥ ಪಾಪ ಇದೆಯಾ? ವ್ಯಭಿಚಾರ ಅಂತ ಹೇಳೋಂಥ ಪಾಪ ಇದೆಯಾ? ಸುಳ್ಳು ಅಂತ ಹೇಳೋಂಥ ಪಾಪ ಇದೆಯಾ? ವಿಗ್ರಹಾರಾಧನೆಗಳು ಮಾಡೋಂಥ ಪಾಪ ಇದೆಯಾ? ಅನ್ಯಾಯ ಮಾಡೋಂಥ ಪಾಪ ಇದೆಯಾ? ಕುಡುಕತನದ ಪಾಪ ಇದೆಯಾ? ಎಲೆ ಅಡಿಕೆ ಕಡ್ಡಿ ಪುಡಿ ಹಾಕೋಂಥ ಪಾಪ ಇದೆಯಾ? ಈಗಲಾದರೂ ಅದರಿಂದ ನೀವು ಬಿಡುಗಡೆ ಹೊಂದಿ. ದೇವರು ನಿಮ್ಮನ್ನ ಬಂಧನದಿಂದ ಬಿಡಿಸಿಯಾಗಿದೆ. ಪುನಃ ಅದೇ ಬಂಧನ ನೀವು ಸೇರ್ಕೋಬೇಡಿ. ಎಲೆ ಅಡಿಕೆ ಹಾಕ್ಬೋದು, ಆದರೆ ಅದನ್ನ ಚಟದ ಲೆಕ್ಕದಲ್ಲಿ ಹಾಕ್ಬಾರ್ದು. ಆಗಾಗಲೂ ಆಗ್ತದೆ. ಈಗ ಉದಾಹರಣೆ ಕಾಫಿನೇ ತಗೊಳ್ಳಿ. ಕಾಫಿ ಬೆಳಿಗ್ಗೆ ಸಾಯಂಕಾಲ ಕುಡಿಯೋದು ಓಕೆ. ಆಗಾಗಲೂ ಕುಡಿಯೋದು ಕೂಡ ಚಟನೇ. ಗೊತ್ತಾಯ್ತು? ಯಾವುದು ಆಗಾಗಲೂ ಆಗ್ತೀವೋ ಅದು ಚಟ. ಎಲೆ ಅಡಿಕೆ ನಿಜವಾಗಿ ಒಳ್ಳೆಯದು ಪ್ರಿಯರೇ. ಒಳ್ಳೆ ಪ್ರಶ್ನೆ ಕೇಳಿದೆ. ಎಲೆ ಅಡಿಕೆಯಲ್ಲಿ ಕ್ಯಾಲ್ಸಿಯಂ ಅಂಶ ಇದೆ. ಎಲೆ ಅಡಿಕೆಯಲ್ಲಿ ಸುಮಾರು ಒಂದು 10-12 ಕಾಯಿಲೆಗಳಿಗೆ ಒಳ್ಳೆಯದೆ. ಈ ಒಳ್ಳೆ ಔಷಧಿಯಾಗಿದೆ. ಮತ್ತು ಸುಣ್ಣ ಕ್ಯಾಲ್ಸಿಯಂ ಕೊಡ್ತದೆ. ಒಟ್ಟಾರೆ ಅದ್ರ ಬಗ್ಗೆ ಬೇಕಿದ್ರೆ ಯೂಟ್ಯೂಬಲ್ಲಿ ಕೇಳಿ. ನಾನು ಇಲ್ಲಿ ವಾಕ್ಯ ಕೊಡೋಕ್ಕಾಗೋದಿಲ್ಲ, ಆಯಿತಾ? ಎಲೆ ಅಡಿಕೆ ಒಳ್ಳೆಯದು, ಅದಕ್ಕೆ ಕಡ್ಡಿ ಬಿಡಿ ಕೆಟ್ಟದು. ಎಲೆ ಅಡಿಕೆ ನಾವು ಮದುವೆ ಮಂಟಪಕ್ಕೆ ಹೋದಾಗ ಮಾತ್ರ ಹಾಕ್ತೀವಲ್ಲ. ಬೆಳಿಗ್ಗೆ ಸಾಯಂಕಾಲ ಮಧ್ಯಾಹ್ನ ಎಲ್ಲ ಹಾಕಿದ್ರೆ, ಊಟ ಆದ ನಂತರ ಹಾಕಿದ್ರೆ ಜೀರ್ಣಶಕ್ತಿ ಆಗ್ತದೆ. ಮತ್ತು ಆ ಎಲೆ ಅಡಿಕೆ ತಿಂದವರಿಗೆ ಆಯುಷು ಜಾಸ್ತಿ. ಅದು ಗೊತ್ತಾ? ತುಂಬ ಆಯುಷು ಜಾಸ್ತಿ ಅವರಿಗೆ. ಮತ್ತು ಬೇಗ ರೋಗ ಬರೋದಿಲ್ಲ ಅವರಿಗೆ ರೋಗ ನಿರೋಧಕ ಶಕ್ತಿ ಇದೆ. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡಿ. ಅದು ಬೇಡ. ಎಲೆ ಅಡಿಕೆ ಬಗ್ಗೆ ವಾಕ್ಯ ಅಲ್ಲ, ಇಲ್ಲಿ ವಾಕ್ಯ ಏನು ಗೊತ್ತಾ? ಚಟ ಯಾವುದನ್ನು ಕೂಡ ಚಟವಾಗಿ ಅಂಟಿಸ್ಕೋಬಾರ್ದು. ಕುಡುಕತನ, ಕಡ್ಡಿ ಪುಡಿ, ಹನ್ಸು, ಪಾನ್ಪರಾಗು ಇದೆಲ್ಲ ಏನು ಮಾಡ್ತದೆ ಗೊತ್ತಾ? ನಮ್ಮನ್ನು ದೇವರಿಂದ ದೂರ ಮಾಡ್ತದೆ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ಈಗಲಾದರೂ ಪಾಪದಿಂದ ಬಿಡುಗಡೆಯನ್ನು ಹೊಂದಿ. ಇಲ್ಲಿವರೆಗೆ ಮಾಡಿದ್ದಾಯ್ತು ಕಣಪ್ಪ. ವಾರ ದೇವ್ರ ವಾಕ್ಯ ಕೇಳ್ತಾ ಇದ್ದೀರಾ? ವಾರ ಪರಿಶುದ್ಧವಾದ ದೇವರ ವಾಕ್ಯವನ್ನು ಕೇಳಿನೂ ಕೂಡ ನೀವು ಇನ್ನೂ ಪಾಪದಿಂದ ಬಿಡುಗಡೆ ಹೊಂದಲಿಲ್ಲ ಅಂದರೆ ದೇವರು ತಪ್ಪಲ್ಲ ಅದು. ನೋಡಿ, ಅಲ್ಲಿ ಪಾಪದಿಂದ ಬಿಡುಗಡೆ ಹೊಂದಿ ದೇವರಿಗೆ ದಾಸರಾದದರಿಂದ ಪರಿಶುದ್ಧರಾಗುವುದೇ ನಿಮಗೆ ಫಲ. ಪರಿಶುದ್ಧ ಆಗಲೇಬೇಕು. ಇವತ್ತೇ ನಿನ್ನ ಕೊನೆಯ ದಿವಸ ಆಗಿರ್ಬೋದು. ಬರೋ ವಾರ ನೀನು ಬರಲಿಕ್ಕಿಲ್ಲ, ಅಥವಾ ನಾನೇ ಬರಲಿಕ್ಕಿಲ್ಲ. ದೇವರ ಸಮಯ ಬಂದಾಗ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಆ ಹೋಗೋ ಟೈಮಲ್ಲಿ ನೀನು ನಾನು ಪರಿಶುದ್ಧನಾಗಲಿಲ್ಲ ಅಂದರೆ ನಿಜವಾಗಿ ನಾವು ಹೋಗೋದೇ ನರಕಕ್ಕೆ ಪ್ರಿಯರೇ. ಪರಿಶುದ್ಧರಾಗದೆ ಫಲ ಕಡೆಗೆ ದೊರೆಯುವಂಥದ್ದು ನಿತ್ಯ ಜೀವ. ನೀನು ಆಗಿದ್ರೆ ಪಾಪವನ್ನು ಬಿಟ್ಟು ಪರಿಶುದ್ಧ ಪೂರ್ತಿ ಆಗಲಿಕ್ಕಾಗೋದಿಲ್ಲ. ಆದರೂ ಪರಿಶುದ್ಧ ಆಗಲಿಕ್ಕೆ ಪ್ರಯತ್ನ ಪಟ್ಟರೂ ಕೂಡ ನಿನಗೆ ದೇವರು ನಿತ್ಯ ಜೀವವನ್ನು ಕೊಡಲಿಕ್ಕಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೆಕ್ಸ್ಟ್ ಕೆಳಗಡೆ ವಾಕ್ಯ ಓದಿ. 23 ಓದಿ. 23. ಯಾಕೆಂದರೆ ಪಾಪವು ಕೊಡುವ ಸಂಬಳ ಮರಣ, ದೇವರ ಉಚಿತಾರ್ಥವು ವರವು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವ. ಪಾಪದ ಸಂಬಳ
ಮರಣ ಅಂದರೆ ಏನಂತಾರೆ, ದಿನಕ್ಕೆ ನೀನು ನಿನ್ನ ಜೀವಮಾನದ ಭಾಗವನ್ನು ನೀನು ಸಾಯಿಸ್ತಾ ಬರ್ತಾ ಇದೆಯಾ. ಹಲ್ಲೆಲೂಯಾ. ಹಾಗಾದರೆ ಪಾಪ, ಯಾವ ಪಾಪದಲ್ಲಿ ನೀನು ಜೀವಿಸೋದಾದರೆ ಪಾಪ ನಿನ್ನನ್ನು ಕೊಲ್ಲುತ್ತದೆ. ಪಾಪ ಏನು ಮಾಡ್ತದೆ, ನಿನ್ನ ಸ್ವಲ್ಪ ಸ್ವಲ್ಪ ಕೊಲ್ಲುತ್ತದೆ, ಒಂದೇ ಸಲ ಕೊಲ್ಲೋದಿಲ್ಲ. ಪಾಪ ಯಾವತ್ತೂ ಕೂಡ ಒಂದೇ ಸಲ ಕೊಲ್ಲೋದಿಲ್ಲ, ಸ್ವಲ್ಪ ಆಗಿ ಕೊಲ್ತಾ ಇದೆ. ಅರ್ಥ ಆಗ್ತಾ ಇದೆಯಾ? ಯಾವುದೇ ಪಾಪದಲ್ಲಿ ಬೀಳಿ, ಆ ಪಾಪ ನಿಮ್ಮನ್ನು ಸ್ವಲ್ಪವಾಗಿ ಅದಕ್ಕೆ ವಾಕ್ಯ ಒಂದು ಗಾದೆ ಇದೆ, ಚಟ ಅಂತ ಹೇಳೋದು. ಚಟ್ಟ ಹತ್ತಿದ್ರು ಬಿಡೋದಿಲ್ಲಂತೆ, ಆದರೆ ಅವನಿಗೆ ಆಟ ಇದ್ದರೆ ಅವನು ಬಿಡ್ಬೋದು. ಚಟ ಆಟ, ಚಟ ಹತ್ತಿರ ಬಿಡೋದಿಲ್ಲ, ಆದರೆ ಆಟ ಇದ್ದರೆ ಅವನು ಆ ಚಟನ ಬಿಡ್ಬೋದು. ಕ್ರಿಸ್ತ ಯೇಸುವಿನ ನಾಮದಲ್ಲಿ ನೀವು ಪ್ರಾರ್ಥನೆ ಮಾಡಿ ಕೇಳೋದಾದರೆ ನಿಮ್ಮ ಹತ್ರ ಇರುವಂಥ ಎಲ್ಲ ಚಟಗಳನ್ನ ನೀವು ಬಿಡ್ಬೋದು. ಕುಡುಕತನದಿಂದ ಹಿಡಿದು ಕೋಪ, ಜಗಳ ಪ್ರತಿಯೊಂದನ್ನು ಕೂಡ ನೀವು ಬಿಡಬಹುದು. ಬಿಡಲಿಕ್ಕೆ ಸರ್ವಶಕ್ತನ ದೇವರು ಇವತ್ತು ಸಹಾಯ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ದೇವರನ್ನ ಕೇಳ್ಕೊಳ್ಳಿ, ಅಪ್ಪ ನನ್ನ ಹತ್ರ ಇಂಥ ಬಲಹೀನತೆ ಇದೆ, ನಾನು ಬಲಗೊಳ್ಳಬೇಕು, ನನ್ನನ್ನು ನೀನು ಸಹಾಯ ಮಾಡು, ನಾನು ನಿನ್ನನ್ನು ರಕ್ಷಕನಾಗಿ ಒಡೆಯನಾಗಿ ಸ್ವೀಕರಿಸಿದ್ದೀನಿ, ನನಗೆ ಇಂಥ ವಿಷಯದಲ್ಲಿ ರಕ್ಷಣೆ ಬೇಕು. ನನ್ನ ಕಣ್ಣಿನ ನೋಟ ಸರಿಯಿಲ್ಲ ಸ್ವಾಮಿ, ನನ್ನ ಕಣ್ಣನ್ನು ರಕ್ಷಣೆಗೊಳಿಸು. ನನ್ನ ಬಾಯಿ ಮಾತು ಸರಿಯಿಲ್ಲ ಸ್ವಾಮಿ, ನನ್ನ ಬಾಯಿಯನ್ನು ಸರಿಪಡಿಸು. ಹೇಳ್ಬೋದಲ್ಲ? ಮೆದುಳಿನ ಆಲೋಚನೆ ಕೆಟ್ಟದಾಗಿ ಬರ್ತಾ ಇದೆ ಸ್ವಾಮಿ, ಆ ಮೆದುಳನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸ್ತೀನಿ ಸ್ವಾಮಿ, ನನ್ನ ಉತ್ತಮವಾಗಿ ಪರಿಶುದ್ಧಗೊಳಿಸೋದು ಕೇಳ್ರಿ. ಪಾಪದ ಸಂಬಳ ಮರಣದರೆ ಗ್ಯಾರಂಟಿ, ನರಕ. ಹಲ್ಲೆಲೂಯಾ. ಆದರೆ ಒಂದು ವಿಷಯ ತಿಳ್ಕೊಳ್ಳಿ ಚೆನ್ನಾಗಿ ಪ್ರಿಯರೇ, ಯಾವುದೇ ಪಾಪ ಆದರೂ ಕೂಡ ಪಾಪಕ್ಕೆ ಬೀಳೋದು ಭಾಳ ಸುಲಭ, ಆದರೆ ಅದರಿಂದ ಹೊರಗಡೆ ಬರೋದು ಭಾಳ ಕಷ್ಟ. ಸ್ಟಾರ್ಟಿಂಗಲ್ಲಿ ಪಾಪಕ್ಕೆ ಬೀಳೋದು ಭಾಳ ಸುಲಭ. ನಿಮ್ಮ ಫ್ರೆಂಡ್ಸ್ಗಳು ಹೇಳ್ತಾರೆ, ಒಂದೇ ಒಂದು ಪೆಗ್ ಹಾಕ್ಬಿಡ್ಲಾ ಅಶೋಕ, ಹೇಳಿದಾರ ನಿನಗೆ? ತಾವು ಜೋರಾಗಿ ಹೇಳಬೇಕು. ಹೇಳಿದಾರ ಉಮೇಶಣ್ಣ? ಹೇಳಿದಾರ? ಒಂದೇ ಒಂದು ಪೆಗ್ ಹಾಕ್ಬಿಡ್ಲಾ, ಏನಾಗೋದಿಲ್ಲ ಕಲ. ಹೇಳಿದಾರ ತಾನೆ? ಆ ಒಂದು ಪೆಗ್ ಏನು ಮಾಡ್ತೇವೆ ಗೊತ್ತಾ, ನಿಮ್ಮನ್ನು ಕ್ವಾರ್ಟ್ರು, ಹಾಫ್ ಬಾಟ್ಲು, ಲೀಟ್ರು, ಲಾಸ್ಟ್ ಚಾಪ್ಟ್ರು ಕ್ಲೋಸ್. ಅಲ್ಲಲ್ಲಿಯ ಸ್ಟಾರ್ಟಿಂಗಲ್ಲೇ ಕೊಡುವಾಗ ಬೀರು ಕುಡಿದ್ಬಿಡು, ತೊಂದರೆ ಇಲ್ಲ ಅಂತಾರೆ. ಆ ಎಣ್ಣೆಗೆ ಚಟ ಹತ್ತಿಸಲಿಕ್ಕೆ ಸೈಡ್ ಸಾಧನ ಯಾವುದು ಗೊತ್ತಾ? ಬೀರು ಕುಡಿದ್ಬಿಡು. ಒಂದೇ ಒಂದು ದಮ್ ಹೊಡೆದು ಬಿಡ್ಲ ಸಿಗರೇಟು, ಏನಾಗೋದಿಲ್ಲ. ಅವನು ಫಸ್ಟ್ ಒಂದೇ ದಮ್ ಹೊಡಿಯೋದು, 4 ಸಲ ಕೆಮ್ತಾನೆ, 2 ದಮ್ ಹೊಡಿತಾನೆ, ಕೊನೆಗೆ ಕಟ್ಟಿ ಬೀಡಿಟ್ಕೊಳ್ತಾರೆ. ಪಾಪಕ್ಕೆ ಬೀಳೋದು ಭಾಳ ಸುಲಭ ಪ್ರಿಯರೇ, ಆದರೆ ಬಿದ್ದು ಹೋದ ಮೇಲೆ ಅದರಿಂದ ಹೊರ್ಗಡೆ ಬರಬೇಕಂದ್ರೆ ಭಾಳ ಕಷ್ಟ ಇದೆ. ಅದಕ್ಕೋಸ್ಕರನೇ ಇವತ್ತೇ ಪಾಪದ ಬಂಧನದಿಂದ ತಪ್ಪಿಸಿಕೊಳ್ಳಿ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ಈಗಲಾದರೂ ನೀವು ಪಾಪದಿಂದ ಬಿಡುಗಡೆ ಹೊಂದಿ ಅಂತ ಸ್ವಾಮಿ ಬರೆದಿದ್ದಾರೆ. ಈಗಲಾದರೂ ನೀವು ಪಾಪದಿಂದ ಬಿಡುಗಡೆ ಹೊಂದಿ. ಪಾಪ ಅಂತಂದರೆ ಏನು ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ನಾನು ಏನು ಪಾಪ ಮಾಡ್ತಾ ಇದ್ದೀನಿ ಚೆನ್ನಾಗಿ ಗೊತ್ತಿದೆ. ಆ ಪಾಪದಿಂದ ಹೊರಗಡೆ ಬನ್ನಿ. ನಮ್ಮ ಯೇಸು ಸ್ವಾಮಿ ವಾರನೂ ಕೂಡ ಪರಿಶುದ್ಧತೆ ಬಗ್ಗೆನೇ ವಾಕ್ಯ ಕೊಡೋದು. ಹಲ್ಲೆಲೂಯಾ. ನಮಗೆ ಆಶೀರ್ವಾದ ಬೇಕಾ? ನಾವು ಪರಿಶುದ್ಧರಾಗಿ ಜೀವಿಸಬೇಕು. ಪಾಪಿಗಳಿಗೆ ಸ್ಯಾಂಪಲಿಗೆ ಸ್ವಲ್ಪ ಅದ್ಭುತ ಮಾಡ್ತಾರೆ, ಬದಲಾಗಿಲ್ಲ ಅಂದರೆ ದೇವರು ಕೈ ಬಿಡ್ತಾರೆ, ಸೈತಾನ ಮುಂದೆ ಅಟ್ಯಾಕ್ ಮಾಡ್ತಾನೆ ಅಷ್ಟೇ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಾಗಾದರೆ ಪಾಪಕ್ಕೆ ಬೀಳೋದಕ್ಕಿಂತ ಮೊದಲೇ ಯೋಚನೆ ಮಾಡಿ, ನಾನು ಇದರಿಂದ ಹೊರಗಡೆ ಬರೋದು ಕಷ್ಟ. ಅದಕ್ಕೇನೆ ಆದಿಕಾಂಡ 4:7 ತೆಗೀರಿ. ಆದಿಕಾಂಡ 4:7 ಓದಿ. ಈ ಕಾಯಿನ ಮತ್ತು ಅಬೇಲ ತಗೊಂಡು ಇಬ್ಬರು ಅಣ್ಣ ತಮ್ಮಂದಿರಿದ್ರು, ಗೊತ್ತಲ್ವ? ಅವ್ರು ತಗೊಂಡೋಗ್ಬಿಟ್ಟು ಕಾಣಿಕೆಗಳನ್ನ ಕೊಟ್ಟರು. ಹೊಲದ ಬೆಳೆಯಲ್ಲಿ ಅವ್ನು ಕೊಟ್ಟಾಗ ಇನ್ನೊಂದಕ್ಕೆ ಚೊಚ್ಚಲ ಇದು ಆ ಕುರಿಗಳನ್ನು, ಸ್ಟಾರ್ಟಿಂಗ್ ಕುರಿಗಳನ್ನ ಇವನು ಅಬೇಲ ಕೊಟ್ಟ. ಕೊನೆ ಅಬೇಲನ ಕಾಣಿಕೆನ ಮೆಚ್ಚಿದ್ರೆ ಕಾಯಿನ ಕಾಣಿಕೆ ಮೆಚ್ಚಲಿಲ್ಲ ಅಂತ ಒಂದ್ಸಲ ವಾಕ್ಯ ಕೊಟ್ಟಿದ್ದೆ, ನೆನಪಿದೆಯಾ? ಕೊಟ್ಟಿದ್ದೀನಿ, ಮರ್ತು ಬಿಟ್ಟಿದ್ದೀರಾ ಕಾಣ್ತದೆ. ಆಯಿತಾ? ಕಾಯಿನ ಕಾಣಿಕೆ ದೇವರು ಮೆಚ್ಚಲಿಲ್ಲ ಅಂದ್ರೆ ಕೋಪ ಮಾಡ್ಕೊಬಿಡ್ತು. ಆದರೆ ಕಾಯಿನ ಏನು ಮಾಡಿದೆ, ಕೆಲವೊಂದನ್ನು ಆಯ್ಕೆ ಮಾಡಿ ಕೊಟ್ಟ. ಅವನು ದೇವರಿಗೆ ಬೇಕಾದನ್ನು ಕೊಡಲಿಲ್ಲ, ಕೆಲವೊಂದನ್ನು ಆಯ್ಕೆ ಮಾಡ್ದ. ಆದರೆ ಅಬೇಲ ಏನು ಮಾಡ್ದ ಗೊತ್ತಾ? ಅವನು ಏಬೇಲ ಏನು ಮಾಡ್ದ, ಚೊಚ್ಚಲು ಕುರಿಗಳನ್ನೇ, ಅಪ್ಪ ಪ್ರಥಮ ಫಲ ಎಲ್ಲ ನಿಂದೆ ಅಪ್ಪ ಅಂತ ಕೊಟ್ಬಿಟ್ಟ. 2 ಸಲ ಬರೋದು ನನಗೆ ಸಾಕು ಅಂತೇಳಿ ದೇವರು ಅವನ ಮೆಚ್ಚಿದ್ರು. ಆವಾಗ ಅವನಿಗೆ ನೋಡಿ ಎಷ್ಟು ಪಾಪ ಅಂತ ಬರ್ತದೆ ಹೇಳಿ. ಓದಿ. ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದಲ್ಲವೇ? ಒಳ್ಳೆ ಕೆಲಸ ಮಾಡಿದ್ರೆ ನಿನ್ನ ತಲೆ ಎತ್ತಲ್ಪಡ್ತದಲ್ವಾ?
ಹ್ಮ್ ಅಲ್ಲದಿದ್ದರೆ ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚಿಕೊಂಡಿರುವುದು. ಆದರೂ ನೀನು ಅದನ್ನು ವಶ ಮಾಡಿಕೊಳ್ಳಬೇಕು ಎಂದು ಹೇಳಿದನು. ತರುವಾಯ ಕಾಯಿನನು ಸಾಕು 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 ಸಾಕು. ಇಲ್ಲಿ ಸ್ವಾಮಿ ಕೇಳ್ತಾರೆ, ಯಾಕೆ ಕೋಪಿಸ್ಕೊಂಡೆ, ನಿನ್ನ ತಲೆ ಯಾಕೆ ಬಗ್ತು, ಒಳ್ಳೆ ಕೆಲಸ ಮಾಡಿದ್ರೆ ನಿನ್ನ ತಲೆ ಎತ್ತಲ್ಪಡ್ತಾ ಇರಲಿಲ್ವಾ? ನೋಡಿ ಪ್ರಿಯರೇ, ಒಂದು ವಿಷಯ ಹೇಳ್ತೀನಿ, ಅವತ್ತು ಕಾಯಿ ನನಗೆ ಹೇಳ್ದ ಮಾತನ್ನ ಇವತ್ತು ನಾನು ಅಶೋಕ ಒಳ್ಳೆ ಕೆಲಸ ಮಾಡಿದ್ರೆ ನಿನ್ನ ತಲೆ ಎತ್ತಾ ಇರಲಿಲ್ವಪ್ಪ, ಉಮೇಶಣ್ಣ ಒಳ್ಳೆ ಕೆಲಸ ಮಾಡಿದ್ರೆ ತಲೆ ಎತ್ತಾ ಇರಲಿಲ್ವಾ, ಅಶ್ವಿನಿ ಒಳ್ಳೆ ಕೆಲಸ ಮಾಡಿದ್ರೆ ತಲೆ ಎತ್ತಲ್ಪಡ್ತಾ ಇರಲಿಲ್ವಾ, ಮೂಗುರಮ್ಮ ಒಳ್ಳೆ ಕೆಲಸ ಮಾಡಿದ್ರೆ ತಲೆ ಎತ್ತಲ್ಪಡ್ತಾ ಇರಲಿಲ್ವಾ? ಇವತ್ತು ಸ್ವಾಮಿ ನಿಮ್ಮನ್ನು ಕೇಳ್ತಾ ಇದ್ದಾರೆ, ನೀವು ಒಳ್ಳೆ ಕೆಲಸ ಮಾಡಿದ್ರೆ ನಿಮ್ಮ ತಲೆ ಎತ್ತಲ್ಪಡ್ತದೆ. ಪಾಪ ಮಾಡಿದವನು ಯಾವತ್ತೂ ಕೂಡ ಎದುರುಕೊಂಡೇ ಮಾಡೋದು. ಅದು ಗೊತ್ತಾ ನಿಮಗೆ? ಪಾಪ ಮಾಡಿದವನು ಯಾವತ್ತೂ ಕೂಡ ಎದುರ್ಕೊಳ್ತಾನೆ. ಎಣ್ಣೆ ಹಾಕೋ ಬಂದ್ಬಿಟ್ರು ರಾತ್ರಿ ಗಂಡ ರೌಡಿ ಥರ ಬರ್ಬೋದು, ಮಾರನೇ ಹೆಂಡತಿ ಏನು ಹೇಳ್ಬಿಡ್ತಾಳೆ ಭಯ ಪಟ್ಟೇ ಬರ್ತದೆ. ನನಗೆ ಬೈತಾಳೆ ನಾನು ಒಳ್ಳೇದಕ್ಕೆ ಬೈತಾ ಇದ್ದಾಳೆ ಭಯ ಬಂದೇ ಬರ್ತದೆ. ಸಿಗರೇಟ್ ಸೇದವನು ಕೂಡ ಸೇದ್ತಾ ಇರ್ತಾನೆ, ಒಬ್ಬ ಹಿರೀಕ ಬಂದ್ಬಿಟ್ಟಾಗ ಏನು ಮಾಡ್ತಾರೆ, ಅವಸ್ಕೊಬಿಡ್ತೀರಾ, ಅದೇ ಅವನ ಮುಂದೆನೇ ಸೇದಿ. ಪಾಪ ಮಾಡುವಾಗ ನಿಮ್ಮ ತಲೆ ತಗ್ಗಿಸಲ್ಪಡ್ತದೆ. ಈಗ ಸಿಗರೇಟ್ ಬೀಡಿ ಹಂಸಪಾನ್ಪುರ ತಗೊಳ್ಳೋರು ಅಹಂಕಾರದಿಂದ ಸೇದ್ಬೋದು, ಆದರೆ ಒಬ್ಬ ಒಳ್ಳೆ ಅಧಿಕಾರಿ ಬಂದಾಗ ಅದನ್ನು ಔಸಿಡ್ತಾನೆ. ಯಾಕೆ? ಅವನು ಮಾಡ್ತಾ ಇರೋದು ಪಾಪ ಅಂತ ಅವನಿಗೆ ಗೊತ್ತಿದೆ. ನೀವು ಪಾಪನ ನೀವು ಸಿಗರೇಟ್ನ ಬೆನ್ನಿಂದಗಡೆ ಔಸಿಡ್ಬೋದು, ಆದರೆ ಅದು ನಿಮ್ಮನ್ನು ಸುಡ್ತಾ ಇರ್ತದೆ. ಪಾಪ ನಿಮ್ಮನ್ನು ಕೊಲ್ಲುತ್ತಾ ಬರ್ತದೆ ಪ್ರಿಯರೇ. ಒಂದು ಮಾತು ಆಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅಂತ ಗಾದೆ ಇದೆ. ಹಾಗಾದರೆ ನೀವು ಮಾತು ಆಡುವಾಗ ಒಂದು ತಪ್ಪಾದ ಮಾತುಗಳು ಆಡಿದ್ರು ಕೂಡ ಅದರ ಪರಿಣಾಮ ಎಲ್ಲಿಂದ ಎಲ್ಲಿವರೆಗೆ ಹೋಗ್ತದೆ ಗೊತ್ತಾ? ಕೊಲೆಗಳಾಗೋಗ್ಬಿಡ್ತವೆ ಮಾತಿಂದ. ಸ್ವಲ್ಪ ಅದನ್ನು ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ, ಕೊಲೆಗಳಾಗೋಗ್ಬಿಡ್ತದೆ. ಹಾಗಾದರೆ ನಮಗೆ ಪಾಪ ಮಾಡುವಾಗ ಅಲ್ಲಿ ದೇವ್ರ ವಾಕ್ಯದಲ್ಲಿ ಎಷ್ಟು ಚೆನ್ನಾಗಿ ಬರ್ತದೆ ನೋಡಿ, ಒಳ್ಳೆ ಕೆಲಸ ಮಾಡಿ ನಿನ್ನ ತಲೆ ಎತ್ತಲು ಬರ್ತದೆ. ಪಾಪವು ನಿನ್ನ ಹಿಡಿಯಬೇಕಂತ ಬಾಗಿಲಲ್ಲಿ ಹೊಂಚಿಕೊಂಡಿರುವುದು, ಆದರೂ ನೀನು ಅದನ್ನು ವಶಪಡಿಸಿಕೊಳ್ಬೇಕು. ಪಾಪ ನಿನ್ನನ್ನು ಹಿಡಿಬೇಕು ಅಂತ ಬಂದೇ ಬರ್ತದೆ, ಆದರೆ ಪಾಪದ ವಶದಲ್ಲಿ ನೀನಿರಬಾರ್ದು, ಪಾಪ ನಿನ್ನ ವಶದಲ್ಲಿ ಇರಬೇಕು. ನೀನು ಹಿಡ್ಕೋಬೇಕು ಅದನ್ನ. ಯೇಸು ನಾಮದಲ್ಲಿ ನಾನು ಏಸಪ್ಪನ ಮಗ, ನಾನು ಇವತ್ತಿಂದ ಇಂಥ ಕೆಲಸ ಮಾಡೋದಿಲ್ಲ. ಜಗಳ ಆಡಿದ್ರೆ ಬಿಡೋಕ್ಕಾಗಿಲ್ವಾ? ಒಂದು ಮೋಸ ವೈಭಿಚಾರ ಅನ್ಯಾಯನ ಬಿಡೋಕ್ಕಾಗಿಲ್ವಾ? ಬಿಡಬಹುದು. ಹಾಲೆಲೂಯಾ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ, ಪಾಪನ ಬಿಡಬಹುದು. ಪಾಪ ಹೊಂಚಾಕೊಂಡಿರ್ತದೆ. ಯಾವ ಥರ ಪಾಪ ಹೊಂಚಾಗ್ತದೆ ಅಂತ ಹೇಳೋದನ್ನ ಕೇಳಿ. ಈಗ ಚೆನ್ನಾಗಿ ಕೇಳಿ. ಹೆಂಡತಿ ಗಂಡನ ಜೊತೆಲಿ ಯಾವಾಗಲೂ ಕಿರಿಕಿರಿ ಮಾಡ್ತಾ ಇದ್ದಾಗ ಅವನು ತಪ್ಪಾದ ದಾರಿಗೆ ಹೋಗೋ ಸಾಧ್ಯತೆ ಇದೆ. ಪಾಪ ಹೊಂಚಾಗ್ತಾ ಇರ್ತದೆ. ಗಂಡನ ಯಾವಾಗ ಹಿಡೀಲಿ ಹೇಳಿ. ಹೆಂಡತಿ ಜಗಳಾಡಿದೆ, ಒಬ್ಬಳು ವಯ್ಯಾರದಿಂದ ಬರ್ತಾಳೆ, ಅಯ್ಯೋ ಅಂತ ಬಂದಾಗ ಅಯ್ಯೋ ನಾನು ಹೆಂಡತಿಗಿಂತ ಒಳ್ಳೆ ಹೋಗ್ಬಿಡ್ತಾಳೆ. ಪಾಪ ಹೊಂಚಾಗ್ತಾ ಇರ್ತದೆ. ಕುಡುಕರಿಗೆ ನೆಪ ಬೇಡಂತೆ. ಪ್ರೈಸ್ ಲಾರ್ಡ್. ಕುಡುಕರಿಗೆ ನೆಪನೇ ಬೇಡ. ಕುಡುಕತನ ಕಳ್ಳತನ ಹೆಂಗೆ ಮಾಡ್ತಾ ಗೊತ್ತಾ? ಡ್ರಿಂಕ್ಸ್ ಏನು ಮಾಡ್ತಾ ಗೊತ್ತಣ್ಣ? ಯಾಕೋ ಕುಡ್ದಿದ್ಯಾ? ನನಗೆ ಗಂಡು ಮಗು ಆಯಿತು ಅದಕ್ಕೆ ಕುಡ್ದೆ. ಏನಾಯ್ತು? ಖುಷಿಗೆ. ಇನ್ನೊಂದು ಸಲ ಕಂಡಾಗ ಯಾಕೋ ಕುಡ್ದೆ? ಹೆಂಡತಿ ಬಾಯಿಗೆ ಬಂದು ಬೈದ್ಬಿಟ್ಲು ಅದಕ್ಕೆ ಕುಡ್ದೆ. ಸಂತೋಷಕ್ಕೂ ಆಯ್ತು, ಇಲ್ಲಿ ದುಃಖಕ್ಕೂ ಆಯ್ತು. ನೆಪ ನೋಡಿ, ಅವನು ಹೊಂಚಾಗ್ತದೆ. ಪಾಪ ಹೆಂಗೆ ಹೊಂಚಾಗ್ತದೆ ನೋಡಿ. ಪಾಪವು ನಿನ್ನನ್ನು ಹಿಡಿಯಬೇಕಂತ ಬಾಗಿಲಲ್ಲಿ ಹೊಂಚಿಕೊಂಡಿರೋದು ಅಂತ ಕಾಯಿನ ಹೇಳ್ದ ಮಾತ್ರ ಇವತ್ತು ನಾನು ನಿಮಗೆ ಹೇಳ್ತಾ ಇದ್ದೀನಿ ಕೇಳಿ. ಫಸ್ಟ್ ಏನು ಹೇಳ್ದ? ಗಂಡು ಪಾಪ ಆಯಿತು ಅದಕ್ಕೆ ನಾನು ಕುಡ್ದೆ, ಖುಷಿಗೆ ಕುಡ್ದೆ ಅಂತ ಹೇಳ್ತೇನೆ. ಅದೇ ಆ ವ್ಯಕ್ತಿನ ಇನ್ನೊಂದು ಸಲ ಕೇಳಿ, ಹೆಂಡತಿ ಜಗಳಾಡ್ಬಿಟ್ಲು ಅದಕ್ಕೆ ಕುಡ್ದೆ. ಅವನು ನೆಪ ಹೇಳ್ಕೊಂಡೇ ಡ್ರಿಂಕ್ಸ್ ಬರೋದು. ಇನ್ಯಾಕಲ ಕುಡ್ದೆ? ನಮ್ಮ ಅಪ್ಪ ಸತ್ತೋದ ಕಾರಣ ಅದಕ್ಕೆ ನಾ ಕುಡ್ದೆ. ಹೌದು, ಕುಡಿದ್ಬಿಟ್ಟು ಇವತ್ತು ಕಣ್ಣೀರ ನಾಟಕ ಆಡ್ತಾರೆ. ಇರಲಿ, ಆಯ್ತಾ? ಇನ್ನೊಂದೇನು ಗೊತ್ತಾ? ನಾನು ಪಾರ್ಟಿಗೆ ಹೋಗಿದ್ದೆ, ಅಲ್ಲಿ ಕುಡಿದ್ಬಿಟ್ಟೆ. ಅಲ್ಲ ಕಣವ, ಸಂತೋಷಕ್ಕೂ ಎಣ್ಣೆ ಬೇಕಂತೆ, ದುಃಖಕ್ಕೂ ಎಣ್ಣೆ ಬೇಕಂತೆ. ಅದು ನೆಪ ತಾನೆ? ನೆಪ ಅಲ್ಲದ ಇನ್ನೇನಪ್ಪ? ಸಂತೋಷಕ್ಕೇ ಕುಡಿಯೋದಾದರೆ ಓಕೆ, ಅಲ್ಲ ದುಃಖಕ್ಕೇ ಕುಡಿಯೋದಾದರೆ ಓಕೆ. ಸಂತೋಷಕ್ಕೂ ಎಣ್ಣೆ ಅಂತೆ, ದುಃಖಕ್ಕೂ ಎಣ್ಣೆ ಅಂತೆ. ಆಗ ಅದು ನೆಪ ಹಾಕ್ಬಿಟ್ಟು ಹೊಂಚಾಕಿ ಬರುತ್ತಾನೆ. ನಾನು ಮೊದಲು ಕುಡಿತಿದ್ದಾಗ ಏನು ಮಾಡ್ತೀವಿ ಗೊತ್ತಾ? ಇವತ್ತು ನೈಟ್ ಡ್ಯೂಟಿ ಕಣೆ, ಒಂದು ಕ್ವಾರ್ಟ್ರಿಗಿರೋ ದುಡ್ಡು ಕೊಡೋದು ನಿಲ್ತಿದೆ. ಆವಾಗ ಒಂದು ಕ್ವಾರ್ಟ್ರಿಗೆ 30 ರೂಪಾಯಿ ಇತ್ತು, ಒರಿಜಿನಲ್ ಚಾಯ್ಸು. ನಮ್ಮ ಊರಲ್ಲೇ ರೆಡಿ ಆಗ್ತಾಯಿದ್ದೆ ಅದು, ಆಯಿತಾ? ಒರಿಜಿನಲ್ ಆಗಿತ್ತು ಆ ಟೈಮಲ್ಲಿ, ಆಯಿತಾ? ಈಗ ಬರ್ತಾ ಡೂಪ್ಲಿಕೇಟ್ ಆಗಿರ್ಬೋದು, ಗೊತ್ತಿಲ್ಲ. ಆಗ 30 ರೂಪಾಯಿ ಇತ್ತು, ಈಗ ಎಷ್ಟಿದೆ ಗೊತ್ತಿಲ್ಲ ಒರಿಜಿನಲ್ ಚಾಯ್ಸಿಗೆ. ಅದು ಕುಡಿಯೋರು ಹೇಳಿದ್ರೆ ಗೊತ್ತಷ್ಟೇ.
ಅದು ನೆಪ ತಗೊಂಡು ನಾನು ನೈಟ್ ಡ್ಯೂಟಿ ಮಾಡಿದ್ರೆ ಕಡೆ ಸುಸ್ತು ಅಂತ ಕುಡಿತಿದ್ದೆ. ನಾವು ಒಂದು ಹೇಳಲ್ಲ ಪ್ರಿಯರೇ, ಕೆಲಸ ಮಾಡಿಬಿಟ್ಟು ನೀವು ಸುಸ್ತು ಅಂತ ನೀವು ಡ್ರಿಂಕ್ಸ್ ಕುಡಿತೀರಲ್ವ, ಮಾರನೇ ದಿವಸ ಪುನಃ ತಲೆ ಹಿಡ್ಕೊಳ್ತೇವೆ ಗೊತ್ತಾ. ಪುನಃ ಜಾಮೀನು ತಗೊಂಡ್ರೇ ನಿಮ್ಗೆ ಸರಿಯಾಗೋದು. ಆ ಕರ್ಮ ಬೇಕಾ ನಿಮಗೆ? ಸುಸ್ತಾಗಿದೆಯಾ, ಒಂದು ಗ್ಲಾಸ್ ಹಾಲು ಕುಡ್ಕೊಂಡು ಮಲ್ಕೊಳ್ಳಿ, ದೇಹಕ್ಕೆ ಸೇರ್ತದೆ. ಅದು ಒಳ್ಳೆ ಮೊಸರನ್ನ ಮಾಡ್ಕೊಂಡು ತಿನ್ನಿ, ಸೇರ್ತದೆ. ಒಳ್ಳೆ ತರಕಾರಿ ತಗೊಂಬಂದ್ಬಿಟ್ಟು ತಿನ್ನಿ, ಅದೇ ಕುಡಿಯೋ ದುಡ್ಡಲ್ಲಿ ನಿಮ್ಮ ಶರೀರಕ್ಕೆ ಆ ಸುಸ್ತನ್ನು ಕಡಿಮೆ ಮಾಡ್ತದೆ. ನೋಡಿಬೇಕಾದ್ರೆ ಸುಸ್ತನ್ನು ಕಡಿಮೆ ಮಾಡ್ತದೆ. ಮಾತೇ ಇಲ್ಲ ಯಾರ್ದು. ಎಲ್ಲ ಎಣ್ಣೆ ಹಾಕ್ತಿದ್ದೀರಾ ಅಂತ ಡೌಟ್ ನನಗೆ. ಯೋಚನೆ ಮಾಡಿ ನೋಡಿ, ಆ ಕುಡಿದು ನಿಮ್ಮ ಲಿವರ್ ಕಿಡ್ನಿನ ಹಾಳು ಮಾಡ್ಕೊಳ್ಳೋದಕ್ಕಿಂತ ಅದೇ ಆ ದುಡ್ಡಲ್ಲಿ ತರಕಾರಿ ತನ್ನಿ, ಅದೇ ಆ ದುಡ್ಡಲ್ಲಿ ಹಾಲು ತನ್ನಿ, ಮೊಸರು ತನ್ನಿ, ನಿಮ್ಮ ದೇಹ ಇನ್ನೂ ಅಭಿವೃದ್ಧಿ ಆಗ್ತದೆ. ಇನ್ನು 10 ವರ್ಷ ಬದುಕ್ತೀರಾ. ಅದೇ ನಾನು ಕೆಲಸ ಮಾಡಿ ಸುಸ್ತಾಗ್ಬಿಟ್ಟೆ ಕಾಣೆ ಅಂತ ಕುಡ್ಕೊಬರ್ತಾರೆ ನೋಡಿ, ಅವನದು ಲಿವರ್ ಫೇಲ್ಯೂರ್ ಆಗ್ತದೆ. ಮೊದಲೇ ಕೆಲಸ ಮಾಡಿ ನರ ಸತ್ತೋಗಿರ್ತದೆ, ಅದ್ರ ಜೊತೆಗೆ ಎಣ್ಣೆ ಹಾಕಿ ಇನ್ನೂ ನರ ಸಾಯ್ತದೆ. ಆಗ ಅವನೇನಾಗ್ತದೆ ಅಂತ ನರ ಸತ್ತವನಾಗಿರ್ತಾನೆ. ಯಾರು? ನರ ಸತ್ತವನಾಗಿರ್ತಾನೆ. ಅಲ್ಲೆಲ್ಲಿಯ ಗಂಡಸರು ಬೇಜಾರು ಮಾಡ್ಕೋಬೇಡಿ. ಪಾಪ ನಿಮ್ಮನ್ನು ಇಡಲಿಕ್ಕೆ ನೆಪದ ಉದಾಹರಣೆಗೆ ಡ್ರಿಂಕ್ಸ್ ಮಾತ್ರ ಕೊಟ್ಟಿರೋದು ನಾನು, ಬಾಕಿ ಎಲ್ಲ ಪಾಪಗಳು ನೆಪ ಇಟ್ಬಿಡ್ತದೆ. ಈಗ ಹೆಂಡ್ತಿ ಫುಲ್ಲು ಜಗಳ ಆಡ್ದಾಗ ಗಂಡ ಏನು ಮಾಡ್ತಾನೆ, ಅಯ್ಯೋ ಅವಳು ಸರಿ ಇಲ್ಲ ನೋಡಿ, ಇವಳು ಎಷ್ಟು ಸುಖ ಕೊಡ್ತಾಳೆ ಅಂದರೆ ಇವಳ ಮೇಲೆ ಬರೋ ಸಾಧ್ಯತೆ ಇದೆ. ಇವತ್ತು ನನಗೆ ಹರೀಶ್ ತಗೊಂಡು ನನ್ನ ಫ್ರೆಂಡ್ ಒಬ್ಬ ಇದ್ದ, ಅವನು ಒಂದೇ ಒಂದು ಮಾತಾಡ್ದ, ನನ್ನ ತಮ್ಮನ ಹೆಂಡ್ತಿ ಆಡಬಾರ್ದು ಆಟ ಆಡ್ಬಿಟ್ಟು ಮನೆ ಬಿಟ್ಬಿಟ್ಟು ಹೋಗ್ಬಿಟ್ಲು. ಅವನು ಎಲ್ಲಾದರೂ ಬೇರೆ ಹುಡುಗಿ ಚಟ ಮಾಡಿಬಿಟ್ರೆ ಅಂತ ಭಯ ಆಗ್ತದಣ್ಣ. ಈಗ ಅವನು ಕುಡ್ಕ ತನಕ ದಾಸ ಆಗ್ಬಿಟ್ಟ ಹೆಂಡ್ತಿ ದಸೆಯಿಂದ ಅಂತೇಳಿ. ನೋಡಿ, ಅವನು ವ್ಯಭಿಚಾರಕ್ಕೆ ಹೋಗೋದಿದ್ರು ಕುಡ್ಕ ತನಕ ದಾಸ ಆಗ್ಬಿಟ್ಟ ಅವನು. ಗಂಡ ಸರಿ ಇಲ್ಲ ಅಂದ್ಕೊಳ್ಳಿ, ಹೆಂಡ್ತಿ ಹಾಳಾಗೋ ಸಾಧ್ಯತೆ ಇದೆ. ತಂದೆ ತಾಯಿಗಳು ಇಬ್ಬರು ಸೇರಿ ಇಲ್ವಾ, ಮಕ್ಕಳ ಸಾಧ್ಯತೆ ಇದೆ. ಯಾಕೊತ್ತಾ, ಪಾಪ ಕಾಯ್ತಾ ಇರ್ತದೆ, ಹೆಂಗಾದ್ರೂ ನುಗ್ಗಬೇಕು ಕಾಯ್ತಾ ಇರ್ತದೆ. ಈ ಟೈಮಲ್ಲಿ ನಾವು ಪಾಪದ ವಶದಲ್ಲಿ ನಾವಿರ್ದೇನೆ ಪಾಪನ ನಾವು ಹೆಂಗೆ ವಶಪಡಿಸ್ಕೊಂಡ್ರೆ ಓಡಿಸ್ಬೇಕು ಅಂತ ನಾವು ಯೋಚನೆ ಮಾಡಬೇಕು. ಅಲ್ಲಲ್ಲಿಯ ಅಲ್ಲಲ್ಲಿಯ ಉದಾಹರಣೆಗೆ ಮಾತ್ರ ಡ್ರಿಂಕ್ಸ್ ಬಗ್ಗೆ ಕೊಟ್ಟಿರೋದು. ಅದು ಹುಟ್ಟದ ಹಬ್ಬಕ್ಕೂ ಡ್ರಿಂಕ್ಸೇ, ಸಾವುಗೂ ಡ್ರಿಂಕ್ಸೇ, ಹೆಂಡತಿ ಜಗಳ ಆಡಿದ್ರು ಡ್ರಿಂಕ್ಸೇ, ಎಲ್ಲದಕ್ಕೂ ಕುಡ್ಕತಾನ. ಅದು ಮದ್ದಲ್ಲ ಪ್ರಿಯ, ಅದು ನೆಪ. ಒಂಚಾಕಿ ಬರ್ತಾ ಇದ್ದು ಹೇಳೋದಕ್ಕೆ ಸಾಕ್ಷಿ ಕೊಟ್ಟೆ ಅಷ್ಟೇ. ಅಲ್ಲಲ್ಲಿಯ. ಹಾಗಾದರೆ ಅವತ್ತು ಕಾಯಿ ನನಗೆ ಹೇಳಿದಂಥ ಮಾತನ್ನ ಇವತ್ತು ಸರ್ವಶಕ್ತನಾದ ದೇವರು ನಮಗೆ ನಿಮಗೆ ಹೇಳ್ತಾ ಇದ್ದಾರೆ. ಹಳ್ಳಿ ಹೆಂಗಸರೇ, ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ನೀವು ಕೂಡ ತಪ್ಪಾದ ದಾರಿಯಲ್ಲಿ ಹೋಗಿ ದೇವರ ರಾಜ್ಯದಿಂದ ದೂರ ಆಗಬೇಡಿ. ಮಾತು ನಿಮ್ಮನ್ನು ಹಾಳು ಮಾಡೋ ಸಾಧ್ಯತೆ ಇದೆ. ಹೊಟ್ಟೆ ಕೆಚ್ಚು ನಿಮ್ಮನ್ನು ಹಾಳು ಮಾಡ್ತದೆ, ಕೋಪ ನಿಮ್ಮನ್ನು ಹಾಳು ಮಾಡ್ತದೆ. ಹಳೆ ಸಂಗತಿಗಳನ್ನ ಹೇಳಬೇಡಿ. ಸಾಧ್ಯವಾದಷ್ಟು ಮನೇಲಿ ಖುಷಿಯಾಗಿರ್ಲಿಕ್ಕೆ ಒದ್ದಾಡ್ರಯ್ಯ. ಯಾವಾಗ ಸಾಯ್ತೀವಿ ಅಂತ ಗೊತ್ತಿಲ್ಲ. ಜಗಳ ಆಡ್ಲಿಕ್ಕೆ ಮನಸ್ಸಿರ್ತದೆ ನೋಡಿ, ಅವರು ಕೊರಗ್ತಾರಮ್ಮ, ಇನ್ನೊಬ್ಬರು ಕೊರಗಿಸ್ತಾ ಇರ್ತಾರೆ. ಅವರು ನೆಮ್ಮದಿಯಾಗಿರ್ತಾರ? ನೆಮ್ಮದಿಯಾಗಿರೋದಿಲ್ಲ. ಅವ್ರಿಗೂ BP ಏರ್ತಾ ಇರ್ತದೆ, ಇಳಿತಾ ಇರ್ತದೆ. ಅಲ್ಲಲ್ಲಿಯ ಅವರೂ ನೆಮ್ಮದಿ ಆಗಿದ್ರೆ ಪಕ್ಕದಲ್ಲಿರೋರು ನೆಮ್ಮದಿಯಾಗಿರ್ಲಿಕ್ಕೆ ಬಿಡೋದಿಲ್ಲ. ನಿಜ ಅಲ್ವ? ಪಾಪ ಒಂಚಾಕಿ ಬರ್ತಾ ಇರ್ತದೆ, ಅವ್ರಿಗೂ ನೆಮ್ಮದಿ ಕೊಡೋದಿಲ್ಲ, ಪರಿಸರಕ್ಕೂ ನೆಮ್ಮದಿ ಕೊಡೋದಿಲ್ಲ. ಬೇಡ ಪ್ರಿಯರೇ, ಪಾಪ ಏನು ಮಾಡೋದು ಗೊತ್ತಾ, ನಿಮ್ಮನ್ನು ದಿನದಿಂದ ದಿನಕ್ಕೆ ಹಾಳು ಮಾಡ್ತಾನೇ ಬರ್ತದೆ. ಪಾಪ ಕೊಲ್ಲುತ್ತದೆ, ಕಾಯೋದಿಲ್ಲ. ಆಮೇನ್. ಹಾಗಾದರೆ ನಿಮಗೆ ಪಾಪದಿಂದ ತಪ್ಪಿಸ್ಕೋಬೇಕಾ? ನೀವು ಪಾಪದಿಂದ ಬಿಡಿಸಬಲ್ಲಂತಹ ಒಬ್ಬ ದೇವರಿದ್ದಾರೆ, ಅವರೇ ಯೇಸು ಸ್ವಾಮಿ. ಯಾಕೆಂದರೆ ಯಾರೂ ಕೂಡ ನಮ್ಮ ಪಾಪಕ್ಕೋಸ್ಕರ ಪ್ರಾಣ ಕೊಟ್ಟಿಲ್ಲಪ್ಪ. ಯಾರು ಕೂಡ ನಮ್ಮ ಪಾಪಕ್ಕೋಸ್ಕರ ಪ್ರಾಣ ಕೊಟ್ಟಿಲ್ಲ. ನಿಮ್ಮ ಹತ್ರ ಈಗಲೂ ಪಾಪ ಇದೆ, ಆದರೆ ಬಿಡಿಸಬಲ್ಲ ಯೇಸು ಇದ್ದಾರೆ. ಆ ಪಾಪನ ಒಪ್ಪಿಸಿ ಬಿಡಿ. ಅದಕ್ಕೇನೆ ಪಾಪ ಬಿಡೋದಕ್ಕೋಸ್ಕರನೇ ಆಲಯಕ್ಕೆ ಬರಬೇಕು. ಒಂದೇ ಸಲ ಯಾರೂ ಪರಿಶುದ್ಧ ಆಗೋದಿಲ್ಲ. ಪಾಸ್ಟ್ರುಗಳೇ ಪರಿಶುದ್ಧ ಆಗೋದಿಲ್ಲ, ಪಾಸ್ಟ್ರ್ ಅಮ್ಮಂದ್ರೆ ಪರಿಶುದ್ಧ ಆಗೋದಿಲ್ಲ. ಅವರು ವಾಕ್ಯನ ಕೇಳಿ ವಾಕ್ಯ ಕೊಡುವಾಗ ಅವ್ರಿಗೂ ಚುಚ್ಚಿದಂಗೆ ಆಗ್ತದೆ. ವಾಕ್ಯ ಕೊಡುವಾಗ ಅವ್ರಿಗೂ ಚುಚ್ಚಿದಂಗೆ ಆದಾಗ ಅವರೂ ಪರಿಶುದ್ಧ ಆಗ್ತಾರೆ. ಈ ವಾಕ್ಯ ಏನು ಗೊತ್ತಾ, ಸಭಾ ಪಾಲಕರಿಂದ ಹಿಡಿದು ವಿಶ್ವಾಸಿಗಳವರೆಗೂ ಶುದ್ಧ ಮಾಡ್ತದೆ ಪ್ರಿಯರೇ. ಅಲ್ಲಲ್ಲಿಯ. ಯಾಕೆಂದರೆ ಪಾಪವನ್ನು ಬಿಡಿಸುವಂಥ ವಚನಗಳೇ ಇಲ್ಲಿ ದೇವರ ವಾಕ್ಯದಲ್ಲಿ ಇರೋದು. ಆಮೇನ್. ಅಲ್ಲಲ್ಲಿಯ. ಹಾಗಾದರೆ ಮತ್ತಾಯ 1:21 ತಗೊಳ್ಳಿ. ಮತ್ತಾಯ 1:21 ತಗೊಳ್ಳಿ. ಆಕೆಯು ಒಬ್ಬ ಮಗನನ್ನು ಹಡೆಯುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂದನು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿರ್ತಾರೆ. ಯೇಸು ಎಂದು ಹೆಸರಿಡಬೇಕು, ಆತನೇ ತನ್ನ ಜನರನ್ನು ಪಾಪದಿಂದ ಬಿಡಿಸಿ ಕಾಯುವನು. ಇಲ್ಲಿ ಗಮನಿಟ್ಟು ಕೇಳಿ, ಎಲ್ಲರನ್ನ ಪಾಪದಿಂದ ಬಿಡಿಸಿ ಕಾಯೋದಿಲ್ಲ ಸ್ವಾಮಿ.
ದೇವರು ಲೋಕದ ಮೇಲೆ, ಹೇಳಿ ಜೋರಾಗಿ, ಕೇಳಿಸ್ತಾ ಇಲ್ಲ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬರಾದರೂ ನಾಶವೇ ನಿತ್ಯ ಜೀವವನ್ನು ಪಡೆಯಬೇಕಂತ ಆತನನ್ನು ಕೊಟ್ಟರು ಅಲ್ವಾ. ಈಗ ದೇವರು ಲೋಕದ ಮೇಲೆ ಪ್ರೀತಿ ಇಟ್ಟರು, ಆದರೆ ನಂಬೋರು ಮಾತ್ರ ನಾಶ ಆಗೋದಿಲ್ಲ. ಲೋಕ ಇಡೀ ರಕ್ಷಿಸಲ್ಪಡ್ತದೆ ಬರ್ದಿಲ್ಲ ಅವರು, ನಂಬೋರು ಮಾತ್ರ. ಇಲ್ಲಿ ಈ ವಾಕ್ಯ ನೋಡಿ, ಆತನೇ ತನ್ನ ಜನರನ್ನು ಪಾಪದಿಂದ ಬಿಡಿಸಿ ಕಾಯುವನು. ತನ್ನ ಜನರು ಯಾರು? ಪಾಪನ ಬಿಡಬೇಕು ಅಂತ ಮನಸ್ಸಿರುವವರು, ಪೂರ್ತಿ ತನ್ನ ಜನ. ಇನ್ನೂ ಪಾಪದಲ್ಲೇ ತೇಲಾಡ್ತೀನಿ ಅಂತ ಹೇಳೋರು ಯೇಸು ಸ್ವಾಮಿ ಜನ ಅಲ್ಲ. ಚರ್ಚಿಗೆ ನೀವು ಬರ್ತಾ ಇರ್ಬೋದು, ಚರ್ಚಿಗೆ ನಾನು ಬರ್ತಾ ಇರ್ಬೋದು, ನಾನು ಪ್ರಸಂಗ ಕೊಡ್ತಾ ಇರ್ಬೋದು, ನನ್ನ ಹೆಂಡತಿನೂ ಕೂಡ ಸಭೆಯಲ್ಲಿ ಆರಾಧನೆ ಮಾಡ್ಬೋದು. ಆದರೆ ಒಂದು ವಿಷಯನ ಚೆನ್ನಾಗಿ ತಿಳ್ಕೊಳ್ಳಿ, ನಾವು ಪಾಪನ ಬಿಡದೇ ಇದ್ದರೆ ನಾವು ದೇವರ ಜನ ಅಲ್ಲ, ಹೆಸರಿಗೆ ಮಾತ್ರ ಚರ್ಚಿಗೆ ಬರ್ತಾ ಇದ್ದೀವಿ. ಅರ್ಥ ಆಗ್ತಿದೆಯಾ? ನೋಡಿ, ಅಲ್ಲಿ ತನ್ನ ಜನರನ್ನು ಪಾಪದಿಂದ ಬಿಡಿಸಿ ಕಾಯುವನು. ಹಾಗಾದರೆ ಬಿಡಿಸೋಕ್ಕೆ ನಿಮಗೆ ಮನಸ್ಸಿರಬೇಕು. ನನ್ನಲ್ಲಿರೋ ಕೋಪ ಕಡಿಮೆ ಮಾಡ್ತೀನಿ, ನನ್ನಲ್ಲಿ ಜಗಳ ಕಡಿಮೆ ಮಾಡ್ತೀನಿ, ನನಗೂ ನೆಮ್ಮದಿ ಇಲ್ಲ, ನಿಮಗೂ ನೆಮ್ಮದಿ ಇಲ್ಲ. ನೋಡಿ ಮನೆಯಲ್ಲಿ, ಕುಟುಂಬದಲ್ಲಿ ನೋಡಿ, ಕೆಲವೊಂದು ಮನೆಯಲ್ಲಿ ಗಂಡ ದುಡಿದ್ಬಿಟ್ಟು ಬರ್ತಾನೆ, ಮನೆಗೆ ಬಂದಾಗ ಒಂದು ಚೂರು ನೆಮ್ಮದಿ ಇರೋದಿಲ್ಲ. ಇನ್ನೊಂದು ಜಾಗದಲ್ಲಿ, ಕೆಲವೊಂದು ಜಾಗದಲ್ಲಿ ಗಂಡ ಕುಡಿದ್ಬಿಟ್ಟು ಬರ್ತಾನೆ, ಮನೆಯಲ್ಲಿ ಹೆಂಡ್ತಿಗೆ ಒಂದು ಚೂರು ನೆಮ್ಮದಿ ಕೊಡೋದಿಲ್ಲ. ಇದು ಏನಾಗ್ತದೆ ಗೊತ್ತಾ? ಪಾಪ ನಿಮ್ಮ ಮನೆ ಒಳಗಡೆ ಆವರಿಸಿದಲ್ಲದೇ ತಪ್ಪು ಮಾಡ್ತಾರೆ ವ್ಯಕ್ತಿನ ಮಾತ್ರ ಅಲ್ಲ, ಅದರ ಪಕ್ಕದಲ್ಲಿರೋ ವ್ಯಕ್ತಿಗಳು ಅದು ಹಾಳು ಮಾಡ್ತದೆ. ಇದು ಸತ್ಯ ಪರಿಯರೆ. ಪಕ್ಕದಲ್ಲಿ ಇರುವಂಥ ವ್ಯಕ್ತಿಗಳನ್ನು ಹಾಳು ಮಾಡ್ತದೆ. ನಿಜ ಅಲ್ವಾ? ಹಾಂ, ನಮ್ಮ ಮಟ್ಟಿಲೇ ನಡೆದದ ಆ ಮಾತು. ಅಲ್ಲಲ್ಲಿಯ ಆ ಪಾಪದಿಂದ ಬಿಡಿಸಿ ಕಾಯುವಂಥ ಯೇಸು ಕ್ರಿಸ್ತನಿಗೆ ನೀವು ಒಪ್ಪಿಸ್ಲಿಕ್ಕೋಸ್ಕರ ವಾರ ವಾರ ಬನ್ನಿ. ನೀವು ವಾರ ವಾರ ಬಂದು ಏನು ಮಾಡೋ ಗೊತ್ತಾ? ಅಪ್ಪ, ವಾರ ವಾರ ಮಾತ್ರ ಅಲ್ಲ, ಪ್ರತಿದಿನ ಸಾಯಂಕಾಲ ನಿಮ್ಮ ಪಾಪಗಳನ್ನ ದೇವ್ರ ಮುಂದೆ ಒಪ್ಕೊಳ್ಳಿ. ದೇವರೇ, ದೇವರೇ, ನಾನು ತಪ್ಪು ಮಾಡಿದ್ದೀನಪ್ಪ, ನನ್ನ ಕ್ಷಮಿಸಪ್ಪ, ನನ್ನ ಕರುಣಿಸಪ್ಪ, ಇನ್ನು ಮುಂದಕ್ಕೆ ನಾನು ತಪ್ಪು ಮಾಡದಂಗೆ ನನ್ನ ನಡೆಸಪ್ಪ ಅಂತ ಕೇಳಿ. ನಿಮಗೆ ಆ ಪಾಪ ಯಾವುದು, ಒಳ್ಳೆ ಕಾರ್ಯ ಯಾವುದು, ಕೆಟ್ಟ ಕಾರ್ಯ ಯಾವುದು ದೇವ್ರು ತೋರಿಸ್ಕೊಡ್ತಾರೆ. ನೀವು ಮಾಡೋಕ್ಕೆ ಮನಸ್ಸೇ ಬರೋದಿಲ್ಲ ಗೊತ್ತಾ ನಿಮಗೆ? ನೀವು ದೇವ್ರಿಗೆ ಒಪ್ಪಿಸ್ತಾ ಬಂದಿದ್ದೀವಿ. ಅದೇ ಪಾಪದಿಂದ ಬಿಡಿಸಿ ಕಾಯುವನು. ಕುಡುಕನಿಗೆ ಮನಸ್ಸಿರ್ಬೇಕಂತೆ, ನಾನು ಕುಡಿಯೋದ್ರೆ ಬಿಡ್ತೀನಿ ಅಂತೇಳಿ ಒಂದೇ ಸಲ ಬಿಟ್ಬಿಟ್ರೆ ಅವನಿಗೆ ತೊಂದರೆ ಬರ್ತದೆ. ಅರ್ಧ ಬಾಟ್ಲು ಪೆಗ್ಗು ಹಿಂಗೆ ಮಾಡಿ ಬಿಡ್ಬೋದಂತೆ. ಅದಕ್ಕೇ ಈ ಚರ್ಚ್ ಒಳಗಡೆ ನಾವು ಕುಡುಕರಿಗೂ ಅವಕಾಶ ಕೊಡ್ತೀವಿ, ಅನ್ಸು ತಿನ್ನೋರು, ಪಾನ್ ಪರಾಗ, ವೈಭಿಚಾರ ಮಾಡೋರು ಎಲ್ರಿಗೂ ನಾವು ಇಲ್ಲಿ ಯಾಕೆ ಅವಕಾಶ ಕೊಡ್ತೀವಿ ಗೊತ್ತಾ? ಒಂದೇ ಸಲ ಬದಲಾವಣೆ ಆಗ್ಲಿಕ್ಕೆ ಆಗೋದಿಲ್ಲ. ವಾಕ್ಯ ಬದಲಾಯಿಸ್ತದೆ, ವಾಕ್ಯ ಒಳ್ಳೆಯವರನ್ನಾಗಿ ಮಾಡ್ತದೆ. ಎಂತೆಂಥ ಲೋಪರ್ಗಳು ಸೂಪರ್ಗಳಾಗಿದ್ದಾರೆ ಗೊತ್ತಾ? ನಿಜ. ಮತ್ತೆ ಮತ್ತೆ ಇವ್ರ ಮನೆಯವರ ಲೋಪರ್ ಆಗಿರುತ್ತೆ. ಆಮೇಲೆ ಮತ್ತೆ ಮತ್ತೆ ಇದಕ್ಕಿಂತ ಸಾಕ್ಷಿ ಬೇಕಾ? ಈ ಚಂದ್ರಶೇಖರನು ಕೂಡ ಒಂದು ಟೈಮಲ್ಲಿ ಲೋಪರ್ ಆಗಿದ್ದ, ಇವತ್ತು ದೇವರು ನನ್ನನ್ನು ಸೂಪರ್ ಆಗಿ ಮಾಡಿದ್ದಾರೆ. ಅಲ್ಲಲ್ಲಿಯ ಹಾಗೆ ಎಲ್ಲರೂ ಹೇಳಿ, ನಾನು ಒಂದು ಟೈಮಲ್ಲಿ ಲೋಪರ್ ಆಗಿದೆ, ಇವತ್ತು ನನ್ನ ದೇವರು ಸೂಪರ್ ಮಾಡ್ತಿದ್ದಾರೆ ಅಂತ ಹೇಳೋಕ್ಕಾಗೋದಿಲ್ಲ ಅಲ್ಲ? ನೋಡಿ, ಒಬ್ಬರು ಮಾತ್ರ ಒಪ್ಕೊಳ್ತಿದ್ದಾರೆ. ಅಲ್ಲಲ್ಲಿಯ ಲೋಪರ್ದ್ರೆ ಏನು ಗೊತ್ತಾ? ಕೆಟ್ಟ ಮಾತಲ್ಲ ಅದು. ಲೋಪರ್ದ್ರೆ ಅಲೆಮಾರಿ ಅಂತ. ಒರಿಜಿನಲ್ ಕನ್ನಡದ ಅರ್ಥ ಏನು ಗೊತ್ತಾ? ಇಂಗ್ಲೀಷಲ್ಲಿ ಏನು ಗೊತ್ತಾ? ಅದನ್ನು ಕೆಟ್ಟದಾಗಿರ್ತಾರೆ. ಲೋಪರ್ದ್ರೆ ಅಲೆಮಾರಿ ಅಂದರೆ ನಾವು ಹಲ್ಲಾಡ್ತಿದ್ದ ಪಾಪನ ಹುಡುಕಿ ಹಲ್ಲಾಡ್ತಿದ್ದೋ. ಇವತ್ತೂ ನಾವು ಹುಡುಕ್ತಾ ಇದ್ದೀವಿ ಕಣಮ್ಮ. ಇವತ್ತೂ ನಮ್ಮ ಕಣ್ಣುಗಳು ಸೇರಿಲ್ಲ, ನಮ್ಮ ಮೈಂಡಿನ ಆಲೋಚನೆ ಸೇರಿಲ್ಲ, ನಮ್ಮ ನಾಲಿಗೆ ಮಾತು ಸೇರಿಲ್ಲ, ನಮ್ಮ ಹೃದಯದ ಆಲೋಚನೆ ಸೇರಿಲ್ಲ. ದೇವರ ಹಸ್ತಕ್ಕೊಪ್ಪಿಸಾಗ ದೇವರು ನಮ್ಮನ್ನು ಬಿಡಿಸಿ ಕಾಯ್ತಾರಂತೆ. ಬಿಡಿಸೋದು ಮಾತ್ರ ಅಲ್ಲ, ಇನ್ನೊಂದು ಸಲ ಪಾಪಕ್ಕೆ ಹೋಗದಂಗೆ ಕಾಯ್ತಾರೆ. ಹೆಂಗೆ ಕಾಯ್ತಾರೆ ಗೊತ್ತಾ? ವಾಕ್ಯದ ರೂಪದಲ್ಲಿ. ಯಾಕೆ? ತಿನ್ನೋದು ಒಂದು ಪಾಪನೇ ಕಣ್ರಿ. ವಿಪರೀತ ತಿನ್ನೋದು ಒಂದು ಪಾಪ. ಅತಿ ನಿದ್ರೆ, ಅತಿ ಮಾತು, ಅತಿ ಊಟ ಪಾಪಕ್ಕೆ ಸೇರಿದೆ ಗೊತ್ತಾ ನಿಮಗೆ? ಅತಿ ಮಾತು ಪಾಪಕ್ಕೆ ಸೇರಿದೆ, ಅತಿ ನಿದ್ರೆ, ಅತಿ ಊಟ. ಇದು ಮೂರು ಯಾರು ಮಾಡ್ತಾರೋ ಅವ್ರು ಲೂಸ್ ಮೂದೇವಿಗಳೇ. ಅಲ್ಲಲ್ಲಿಯ ನಿಜವಾಗಿಯೂ ಅವ್ರು ಮಹಾದೇವ ಆಗೋದಿಲ್ಲ, ಮಾದೇವಿ ಆಗೋದಿಲ್ಲ, ಮೂದೇವಿಗಳೇ ಆಗೋದು ಅವರು. ಅಲ್ಲಲ್ಲಿಯ ಮೂದೇವಿ ಅಂದರೆ ಕೆಟ್ಟ ಪದ ಅಲ್ಲ, ಮಹಾದೇವಿಗೆ ವಿರೋಧ ಪದ ಮೂದೇವಿ. ಅಲ್ಲಲ್ಲಿಯ ಅದನ್ನೋ ಜನ ಏನೇನೋ ತಿಳ್ಕೊಳ್ತಾರೆ. ಇಲ್ಲ, ಮಹಾದೇವಿ ಅಂದರೆ ಒಳ್ಳೆಯವಳು, ಅದಕ್ಕೆ ವಿರೋಧವಾಗಿರೋದು ಮೂದೇವಿ.
ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. Praise the Lord. ಆಮೆನ್. Amen. ಪ್ರೈಸ್ ಲಾರ್ಡ್. Praise the Lord. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೆನ್. Amen. ಹಾಗಾದರೆ ಪ್ರಿಯರೇ, ರೋಮಪುರ 6:22 ಹೇಳಿದಾಗೆ ಈಗಲಾದರೂ ನೀವು ಬದಲಾವಣೆ ಆಗಿ ಅಂತ ಸ್ವಾಮಿ ಹೇಳ್ತಾರೆ. ಆಮೇನ್. Amen. ಹಾಗಾದರೆ ಯೇಸು ಸ್ವಾಮಿ ಹೆಂಗೆ ಬಿಡಿಸಿ ಕಾಯ್ತಾರೆ ಅಂತ ನೋಡೋಣ. 1 ಯೋಹಾನ 1:9 ತೆಗಿರಿ. ಹೆಂಗೆ ಬಿಡಿಸಿ ಕಾಯ್ತಾರೆ? ನಿಮ್ಮ ಕೈಯಿಂದನೇ ನಿಮ್ಮ ಪಾಪನ ನಿಮ್ಮ ಕೈಯಿಂದ ಬಿಡಿಸ್ತಾರಪ್ಪ. ಅವರಾಗಿ ಅವ್ರು ಬಂದು ಬಿಡಿಸೋದಿಲ್ಲ, ನಿಮ್ಮ ಕೈಯಿಂದನೇ ನಿಮ್ಮನ್ನು ಬಿಡಿಸ್ತಾರೆ ಪ್ರಿಯರೇ. ತಗೊಳ್ಳಿ ಓದಿ. ಇಲ್ಲ, 1 ಯೋಹಾನ 1:9. 1:9 ತಗೊಳ್ಳಿ. ನಮ್ಮ ಪಾಪಗಳನ್ನು ನಮ್ಮ ಪಾಪಗಳನ್ನು ಹಾಂ ಅರಿಕೆ ಮಾಡಿದರೆ ಹ್ಮ್. ಆತನು ನಂಬಿಗಸ್ತನು ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧ ಮಾಡುವನು. ಹೆಂಗಂತೆ? ಇದು ದೊಡ್ಡ ರೋಗ ಏನು ಗೊತ್ತಾ? ನಾ ತಪ್ಪು ಮಾಡಿದ್ದೀನಿ ಒಪ್ಕೊಳ್ಳೋದಿಲ್ಲ. ನಾನೇನು ಮಾಡಿದೆ? ನನ್ನ ಮೇಲೇ ಅಂಕಲಿಗೆ ಕಣ್ಣು, ನನಗೇ ಬೈತಾರೆ. ನಾನೇನು ಮಾಡಿದೆ? 1 ನಿಮಿಷ ಕೂತ್ಕೊಂಡು ಯೋಚನೆ ಮಾಡಿ. ಮೊದಲು ನಾನು ಅಂತ ಹೇಳೋತ್ತ ನಾನು ಅಥವಾ ಸಾಯಬೇಕು. ನನ್ನ ಮನೆಯಲ್ಲೂ ಕೂಡ ನಾನು ಹೇಳೋ ಮಾತು ಏನು ಗೊತ್ತಾ? ಇದೇ ಮಾತು, ನಾನು ಅಂತ ಹೇಳೋದು ಸಾಯಬೇಕು. ಗಂಡ ಹೆಂಡತಿ ಯಾವ ಥರ ಇದ್ದೀವಿ? ಒಂದೇ ದೇಹ ಒಂದೇ ಶರೀರ ಅಲ್ಲಮ್ಮ. ಈ ದೇಹದಲ್ಲಿ ನಂದೊಂದು ಕಿಡ್ನಿನೇ ಇಲ್ಲ ಅಂದರೆ ನನಗೆ ನಿಜವಾಗಿ ಆರೋಗ್ಯದಲ್ಲಿರ್ತೀನ? ಇನ್ನೊಂದು ಕಿಡ್ನಿ ಬೇಕೇ ಬೇಕು ತಾನೆ? ಹಾಗೇನೆ ಹೆಂಡತಿ ಇಲ್ಲ ಅಂದರೂ ಗಂಡನೇ ಬದುಕೋಕ್ಕಾಗೋದಿಲ್ಲ, ಗಂಡ ಇಲ್ಲ ಅಂದರೆ ಹೆಂಡತಿ ಬದುಕೋಕ್ಕಾಗೋದಿಲ್ಲ. ನಿಜ ಅಲ್ವಾ? ದೇವರು ಅಲ್ಲ, ಬದುಕ್ತಾರೆ ಅಂಥವ್ರು ಬದುಕ್ತಾರೆ, ಅಂಥವ್ರು ಇದ್ದಾರೆ ಕಣಮ್ಮ, ಇಲ್ಲ ಅಂತ ಹೇಳೋದಿಲ್ಲ. ವಿಧಿ ಇಲ್ಲದೇ ಬದುಕೋದೇ ಬೇರೆ, ಆದರೆ ಕೆಲವೊಂದು ಜನ ಗಂಡ ಇಲ್ಲದೇ ಬದುಕ್ತಿದ್ದೇ ಬೇರೆ, ಅದೇ ಬೇರೆ. ಆದರೆ ಒಂದು ತಿಳ್ಕೊಳ್ಳಿ, ಗಂಡ ಇಲ್ಲದೆ ಹೆಂಡತಿ ಇಲ್ಲ, ಹೆಂಡತಿ ಇಲ್ಲದೆ ಗಂಡ ಇಲ್ಲ. ನಿಜವಾದ ಸಂಸಾರ ದೇವರು ಕೊಟ್ಟಂಥ ಸಂಸಾರ ಆದರೆ ದೇವರು ಕೂಡಿಸಿದನ್ನು ಮನಸ್ಸನ್ನು ಬೇರ್ಪಡಿಸಬಾರ್ದು ಅಂತಿದೆ. ದೇವರು ಕೊಟ್ಟಿದ್ದನ್ನು ಪವಿತ್ರವಾದ ಗಂಡ ಹೆಂಡತಿ ಸಂಬಂಧ. ಹೆಂಡತಿ ದೇವ್ರ ವಾಕ್ಯದಲ್ಲಿ ಬರೆದ ಗುಣವತಿಯಾದಂಥ ಪತ್ನಿ ಮನೆಯನ್ನು ಕಟ್ಟುತ್ತಾಳೆ. ಜ್ಞಾನೋಕ್ತಿ 14:1 ಬರೆದಿದೆ. ಅವಳು ಗುಣವತಿ ಅಲ್ಲ, ಜ್ಞಾನವಂತಳಾದ ಹೆಂಡತಿ ಮನೆಯನ್ನು ಕಟ್ಟುವಳು, ಜ್ಞಾನಹೀನಳು ಮನೆಯನ್ನು ಮುರಿದು ಬಿಡುವಳು. ನಿಜಲ್ವಾ? ಒಂದು ಹೆಂಗಸ ಕೈಲಿ ಇಡೀ ಮನೆನ ಕಂಟ್ರೋಲ್ ಮಾಡೋಂಥ ಪವರ್ ಅವಳ ಕೈಲಿದೆ. ಒಂದು ಗಂಡನೂ ಕೂಡ ಹೆಂಡ್ತಿನ ಪ್ರೀತಿ ಮಾಡಬೇಕು, ಹೆಂಡ್ತಿನೂ ಕೂಡ ಗಂಡನ ಪ್ರೀತಿ ಮಾಡಬೇಕು. ಮೊದಲು ನಮ್ಮ ಒಂದು ಪಾಪದ ಕಾರ್ಯಗಳನ್ನ ನಾವು ಎಲ್ಲಿ ಓಡಿಸ್ಬೇಕು ಅಂತ ನಮ್ಮ ಸಂಸಾರದಲ್ಲಿ ಫಸ್ಟ್ ಓಡಿಸ್ಬೇಕು, ನಮ್ಮ ದೇಹದಲ್ಲಿ ಫಸ್ಟ್ ಓಡಿಸ್ಬೇಕು. ನಾವು ಇನ್ನೊಬ್ಬರಿಗೆ ಭಾಳ ಬುದ್ಧಿವಾದ ಹೇಳ್ತೀವಿ, ನೀನು ಹಂಗೆ ಮಾಡ್ತಾ ಇರೋ ಸರಿ ಇಲ್ಲ, ಹಿಂಗೆ ಮಾಡ್ತಾ ಸರಿಯಿಲ್ಲ ಅಂತೇಳಿ. ಅವನು ನೀನು ಸೇರಿಲ್ಲ ಅಂತ ಹೇಳೋದಕ್ಕಿಂತ ನಾನು ಸೇರಿಲ್ಲ ಅಂತ ಇವತ್ತು ಪ್ರಾರ್ಥನೆ ಮಾಡಿದ್ರೆ ನನ್ನ ಪಾಪನ ನಾನು ಒಪ್ಕೊಂಡಂಗೆ. ಇವತ್ತು ಸ್ವಾಮಿ ಹೇಳ್ತಿದ್ದಾರೆ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಬೇರೆಯವ್ರ ಪಾಪ ಅಲ್ಲ. ಹಲೋ, ಕೇಳಿಸ್ಕೊಳ್ತಾ ಇದೆಯಾ? ನಮ್ಮ ಪಾಪನ ನಾವು ಒಪ್ಕೋಬೇಕಂತೆ, ಬೇರೆಯವ್ರ ಪಾಪ ಅಲ್ಲ. ನೀನು ಹಂಗೆ ಮಾಡ್ದೆ ಕಣೆ, ಅದಕ್ಕೆ ನಾನು ಹಿಂಗೆ ಮಾಡ್ದೆ ಅಂತ ಹೇಳೋದಲ್ಲ. ಇವತ್ತು ಸುಮಾರು ಜನ ಗಂಡಸರೇ ಮಾಡ್ತಾ, ನೀನು ಹಂಗೆ ಹೇಳ್ದೆ ಅದಕ್ಕೆ ನನಗೆ ಬೇಜಾರಾಯ್ತು, ಅದಕ್ಕೆ ನಾನು ಕುಡ್ಕೊಬಂದೆ ಅಂತ ಹೇಳ್ತಾರೆ. ಸುಮಾರು ಜನ ಇದ್ದಾರೆ. ನೀನು ಹಂಗೆ ಮಾಡಿದೆ ಅದಕ್ಕೆ ನಾನು ತವ್ರ ಮನೆಗೆ ಓಡೋದೆ ಅಂತ ಹೆಂಡ್ತಿನೂ ಹೇಳ್ತಾಳೆ. ಬೇಡ, ಹೆಂಡ್ತಿನೂ ಓಡೋಗೋದು ಬೇಡ, ಗಂಡನೂ ನೆಪ ತಗೊಳ್ಳೋದು ಬೇಡ. ಇದೆಲ್ಲ ಏನು ಗೊತ್ತಾ? ನೆಪ ಅಷ್ಟೇ ಕಣಮ್ಮ. ನಿಮ್ಮನ್ನು ಹಾಳು ಮಾಡೋಕ್ಕೆ ನೆಪ ಅಷ್ಟೇ. ಅರ್ಥ ಆಗ್ತಿದೆಯಾ? ಹೆಂಡ್ತಿ ಹಂಗೆ ಹೇಳ್ಬಿಟ್ಲು, ನಾನು ಹಿಂಗೆ ಮಾಡಿಬಿಟ್ಟೆ. ಗಂಡ ಹಿಂಗೆ ಹೇಳ್ಬಿಟ್ಟ, ನಾನು ಹಿಂಗೆ ಮಾಡಿಬಿಟ್ಟೆ. ಬೇಡ 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 ಬೇಡ. ಇಲ್ಲಿ ನಾವು ಹೇಳ್ತೀವಿ, ಇನ್ನೊಬ್ಬರ ಪಾಪನ ನೀವು ಎತ್ತಿಡಿಯೋದಕ್ಕಿಂತ ಮೊದಲು ನನ್ನ ಪಾಪನ ನಾನು ಎತ್ತಿಡಿಬೇಕು. ಇಲ್ಲಿ ಸ್ವಾಮಿ ಹೇಳ್ತಾರೆ, ಒಂದರಲ್ಲಿ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಆರೈಕೆ ಮಾಡಿದರೆ, ಯಾರ ಪಾಪನ? ಇಲ್ಲ, ಕಂಡವ್ರ ಪಾಪನ. ನಮ್ಮ ಅಕ್ಕ ಸೇರಿಲ್ಲಪ್ಪ, ನನ್ನ ಮಾವ ಸೇರಿಲ್ಲಪ್ಪ, ನನ್ನ ಗಂಡ ಸೇರಿಲ್ಲಪ್ಪ, ನೀ ಸೇರಿದ್ಯಪ್ಪ. ಯಾಕೆ ಅಣ್ಣ ಹೋಗೇ ಬಿಟ್ರು? ಸರಿಯಾಗಕ್ಕ, ಇಲ್ಲೇ ಬರಲಿ, ತೊಂದರೆ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕೇಳಿಸ್ತಾ ಇದೆಯಾ? ಕಂಡವ್ರ ಪಾಪದ ಬಗ್ಗೆ ಹೇಳೋದಕ್ಕಿಂತ ಮೊದಲು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನಾಗಿರೋದ್ರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು
ನಮ್ಮ ಪಾಪನ ಏನು ಮಾಡ್ತಾರಂತೆ? ಕ್ಷಮಿಸಿಬಿಟ್ಟು ನಮ್ಮ ಪಾಪನ ನಾವು ಮೊದಲೇ ನಮಗೆ ನಾವೇ ಕ್ಷಮಾಪಣೆ ತೆಗೆದುಕೊಳ್ಳೋದೇ ಇನ್ನೊಬ್ಬರಿಗೆ ನಾವು ಪ್ರಾರ್ಥನೆ ಮಾಡ್ತೀವಿ. ಅಪ್ಪ ಯೇಸುವೇ ಇವನನ್ನು ಕರುಣಿಸು ಸ್ವಾಮಿ ಅಂತ ಪ್ರಾರ್ಥನೆ ಮಾಡ್ತೀವಿ. ಮೊದಲು ನನಗೆ ಕರುಣೆ ಸಿಕ್ಕಿದೆ ನೋಡ್ಕೋಬೇಕು, ಮೊದಲು ನಾನು ಕ್ಷಮಿಸಲ್ಪಟ್ಟಿದ್ದೀನ ನೋಡ್ಕೋಬೇಕು. ಇವತ್ತು ಅದು ನೋಡ್ತಾ ಇಲ್ಲ. ಸ್ವಾಮಿ ಅಶ್ವಿನಿ ಹಿಂಗೆ ಮಾಡಿಬಿಡ್ತಾಳಪ್ಪ, ಅವಳನ್ನ ಕ್ಷಮಿಸ್ಬಿಡು, ಅದ್ರ ಅಪ್ಪನಂಗೆ ನಾ ಮಾಡಿರ್ತೀನಿ. ಅಲ್ಲೆಲ್ಲಯ್ಯ, ಮೊದಲು ನನ್ನನ್ನು ನಾನು ಪರೀಕ್ಷೆ ಮಾಡ್ಕೊಂಡು ಇನ್ನೊಬ್ಬರಿಗೆ ಬುದ್ಧಿವಾದ ಹೇಳಬೇಕು. ಮೇಷ್ಟ್ರೇ ಸಿಗರೇಟ್ ಸೇದ್ಕೊಂಡು ಮಕ್ಕಳೇ ಸಿಗರೇಟ್ ಸೇದ್ಬೇಡಿ ಅಂತ ಹೇಳ್ಬಾರ್ದು. ಅಲ್ಲೆಲ್ಲಯ್ಯ, ಒಬ್ಬ ಮೇಷ್ಟ್ರು ಹೇಳ್ದಂತೆ, ನಾನು ಹೇಳ್ದಂಗೆ ಮಾಡಿ, ನಾನು ಮಾಡ್ದಂಗೆ ಮಾಡಬೇಡಿ ಅಂತ. ಮಾಡ್ದಂಗೆ ಮಾಡಬೇಡಿ, ಹೇಳ್ದಂಗೆ ಮಾಡಿ. ಅವನು ಮಾಡ್ತಾರದೇನು ಇದು? ಇಲ್ಲ 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 ಇಲ್ಲ, ಬೋಧನೆ ಮಾಡಿದ್ಮೇಲೆ ಬೋಧಕರು ಕರೆಕ್ಟಾಗಿರ್ಬೇಕು. ಬೋಧಕರ ಕುಟುಂಬ ಫಸ್ಟ್ ಸಾಕ್ಷಿಯಾಗಿರ್ಬೇಕು ಸಭೆಗೆ. ಅಲ್ಲೆಲ್ಲಯ್ಯ, ಪ್ರೈಸ್ ಲಾರ್ಡ್. ಆಯಿತು, ಇಲ್ಲಿರಲಿ. ಇಲ್ಲಿ ದೇವ್ರು ಹಾಕಿದ್ರೆ ಬರ್ದೆ, ಆತನ ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಏನು ಮಾಡೋನು? ಏನು ಮಾಡೋನು? ನೀವು ಒಂದು ಪಾಪನ ಒಪ್ಕೊಳ್ಳಿ, ನಿಮ್ಮ 10 ಪಾಪನ ಪರಿಹಾರ ಮಾಡ್ತಾರೆ. ಪರಿಹರಿಸು ಅನ್ನೋದು ಬರ್ತಿದೆ. ಕ್ಷಮಾಪಣೆ ಇದ್ದರೆ ಪರಲೋಕಕ್ಕೆ ಹೋಗೋಕ್ಕಾಗೋದಿಲ್ಲ, ಪರಿಹಾರ ಆದರೆ ಮಾತ್ರ ಪರಲೋಕಕ್ಕೆ ಹೋಗೋಕ್ಕಾಗೋದು. ಇದು ಕ್ಷಮಿಸೋದು ಮಾತ್ರ ಅಲ್ಲ, ಪರಿಹಾರನೇ ಮಾಡಿಬಿಡ್ತಾರಂತೆ. ಏಸಪ್ಪ, ನಾನು ಇವತ್ತು ನನ್ನ ಕೈದು ಇಂಥವು ತಪ್ಪಾಗೋಯ್ತು ಸ್ವಾಮಿ, ನನ್ನ ಕ್ಷಮಿಸ್ಬಿಡಪ್ಪ, ನಾನು ಶೋಧನೆಗೆ ಬಿದ್ದುಬಿಟ್ಟೆ ಸ್ವಾಮಿ, ನನ್ನ ಕ್ಷಮಿಸ್ಬಿಡಪ್ಪ ಅಂತೇಳಿ ತಕ್ಷಣನೇ ಏಸಪ್ಪ ನಿಮ್ಮನ್ನು ಕ್ಷಮಿಸ್ತಾರೆ, ಕ್ಷಮಿಸ್ತಾರೆ, ಕ್ಷಮಿಸ್ತಾರೆ. ಅದರಲ್ಲಿ ಪುನಃ ಮಾಡಿದ್ರೆ ಸೈತಾನ ಬರ್ತಾನೆ, ಹೊಡಿತಾನೆ ಹೊಡಿತಾನೆ ಹೊಡಿತಾನೆ, ನಾವೇನು ಮಾಡೋಕ್ಕಾಗೋದಿಲ್ಲ. ಅಲ್ಲಲ್ಲಿಯ. ಹಾಗಾದರೆ ಇವತ್ತು ನಮ್ಮ ಪಾಪಗಳನ್ನ ಜೋರ ಹೇಳ್ಕೊಂಡು ಕ್ಷಮಾಪಣೆ ಕೇಳೋಣ. ಯಾಕತ್ತ ಜೋರ ಹೇಳೋದಿಲ್ಲ, ಯಾಕತ್ತ ಮರ್ಯಾದೆ ಹೋಯ್ತದೆ ಅಂತ ಹೇಳೋದು ಬೇಡ 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 ಬೇಡ, ಹೇಳ್ಬಾರ್ದು. ಯಾಕತ್ತ ಸಭಾಪಾಲಕರ ಜೊತೆಯಲ್ಲೂ ಕೂಡ ನಿಮ್ಮ ರಹಸ್ಯ ಪಾಪಗಳನ್ನ ಹೇಳ್ಬೇಡಿ. ಯಾಕೆಂದರೆ ಸಭಾಪಾಲಕರುಗಳು ಎಲ್ಲರೂ ಕೂಡ ಸೇರಿರೋದಿಲ್ಲ. ಇದು ಎಲ್ಲ ಸಭೆಯವರಿಗೂ ನಾನು ಹೇಳ್ತಾರಂಥ ಮಾತು. ಇದನ್ನು ಯೂಟ್ಯೂಬಲ್ಲಿ ಹಾಕ್ತಾರೋ ಕಾರಣಕ್ಕೋಸ್ಕರ ಎಲ್ಲ ಸಭೆಯವ್ರಿಗೆ ಕೇಳಿಸ್ಕೊಳ್ಳಿ. ಸಭಾಪಾಲಕರುಗಳ ಜೊತೆಲಿ ಹೇಳ್ಬಾರ್ದು ನಿಮ್ಮ ವೀಕ್ನೆಸ್ನ. ಯಾಕೆಂದರೆ ಅವ್ರು ಅದನ್ನೇ ಬಂಡವಾಳ ಹಿಡ್ಕೊಂಡು ನಿಮ್ಮ ಲೈಫನ್ನ ಹಾಳು ಮಾಡ್ತಾರೆ. ಅದ್ರ ಬದಲಿಗೆ ಸರ್ವಶಕ್ತರ ದೇವರ ಮುಂದೆ ಒಪ್ಪಿಸ್ಕೊಳ್ಳಿ. ಇಲ್ಲಿ ಬಂದಿದೆ, ಆತನ ನೋಡಿ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನಾಗಿ ಸಕಲ ಪಾಪವನ್ನು ಕ್ಷಮಿಸಿಬಿಟ್ಟು ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಇವತ್ತು ಕ್ಯಾಥಲಿಕ್ ಚರ್ಚಲ್ಲಿ ಏನಾಗ್ತಿದೆ ಗೊತ್ತಾ? ಫಾದರ್ ಜೊತೆ ಹೇಳ್ತಾರೆ ಬಂದು, ನಾನು ಹಿಂಗೆ ಮಾಡಿಬಿಟ್ಟೆ ಅಂತೇಳಿ. ಅಲ್ಲಿ ಕನ್ಫೆಸ್ ಬಾಕ್ಸ್ ಅಂತಲೇ ಒಂದು ಬಾಕ್ಸ್ ಇದೆ, ಪಾಪ ಅರಕೆ ಪೆಟ್ಟಿಗೆ ಅಂತೇಳಿ. ಅಲ್ಲಿ ಬಂದು ಕೈ ಮುಗಿದ್ಬಿಟ್ಟು ಹೇಳೋದು, ಚರ್ಚ್ ಫಾದರಿಗೆ ಕ್ಷಮಿಸಲಿಕ್ಕೆ ಅಧಿಕಾರ ಇಲ್ಲ. ಅರ್ಥ ಆಗ್ತಿದೆಯಾ? ಸಭಾಪಾಲಕರ ಜೊತೆ ಹೇಳಬೇಡಿ, ನಿಮ್ಮ ರಹಸ್ಯ ಪಾಪಗಳನ್ನ ಹೇಳಬೇಡಿ. ಹೇಳಿದಾಗ ಅಲ್ಲಿ ಏನಾಗ್ತದೆ, ನಿಮ್ಮ ಮೇಲೆ ಕೈ ಭಾವನೆ ಬರೋದು ನೀವೇ ಮಾಡ್ಕೊಳ್ತೀರಾ. ಅದರ ಬದಲಿಗೆ ದೇವ್ರಿಗೆ ಒಪ್ಪಿಸಿ. ದೇವರು ನಿಮ್ಮನ್ನು ಕ್ಷಮಿಸೋದಲ್ಲದೇ ನಿಮ್ಮ ಪಾಪಗಳನ್ನು ಪರಿಹಾರ ಮಾಡ್ತಾರೆ. ಆಮೇಲೆ ಅದು ಇವತ್ತು ಕೆಲವೊಂದು ಜನ ಇದ್ದಾರೆ, ಎಷ್ಟು ಹೇಳಿದ್ರು ಒಪ್ಕೊಳ್ಳೋದಿಲ್ಲ. ನಾನು ಮಾಡಿದ್ದೆ ಸರಿ, ದುರಾಂಕಾರ, ನನ್ನ ಗಂಡನಿಗಿಂತ ನಾನು ಮಾಡಿದೆ ಸರಿ, ನನ್ನ ಹೆಂಡತಿಗಿಂತ ನಾನು ಮಾಡಿದೆ ಸರಿ, ನನ್ನ ಸಭೆಯಲ್ಲಿ ನಾನು ಮಾಡಿದೆ ಸರಿ. ನಾ ಎಷ್ಟು ವರ್ಷ ಸರ್ವಿಸ್ ಗೊತ್ತಾ, ಎಷ್ಟು ಬೈಬಲ್ ಓದಿದ್ದೆ ಗೊತ್ತಾ. ಅಂಥವ್ರಿಗೆ ಕೆಳಗಡೆ ವಾಕ್ಯ ಓದಿ 10ನೇ ವಾಕ್ಯ, ನಾವು 1ನೇ ಯೋಹಾನ 1:10, ನಾವು ಪಾಪ ಮಾಡಲಿಲ್ಲವೆಂದು ಹೇಳಿದರೆ ಆತನನ್ನು ಸುಳ್ಳುಗಾರನನ್ನಾಗಿ ಮಾಡುತ್ತೇವೆ ಮತ್ತು ಆತನ ವಾಕ್ಯವು ನಮ್ಮಲ್ಲಿ ಇಲ್ಲ. ನೀವು ದೇವ್ರನ್ನೇ ಸುಳ್ಳುಗಾರ ಮಾಡ್ದಂಗಂತೆ. ನಾ ಪಾಪನೇ ಮಾಡಿಲ್ಲ ನೋಡಿ, ಬರ್ದಿದೆ, ನಾವು ಪಾಪ ಮಾಡಲಿಲ್ಲವೆಂದು ಹೇಳಿದರೆ ದೇವ್ರನ್ನೇ ಸುಳ್ಳುಗಾರ ಮಾಡ್ತಾರಂತೆ. ಎಂಥ ಬುದ್ಧಿವಂತರಾಗಿರ್ಬೋದು ಅವರು, ಜಾಂಡ್ರು. ಅಲ್ಲಲ್ಲಿಯ ಯಾರು ಜಾಂಡ್ರು? ದೇವ್ರನ್ನೇ ಹೇಳೋದು, ನಾನು ಹಂಗೆ ಹೇಳೇ ಇಲ್ಲ, ನಾನು ಹಂಗೆ ಮಾಡೇ ಇಲ್ಲ, ಎಲ್ಲ ಇವನೇ ಮಾಡಿದ್ದು. ಹೇಳ್ತಾರೋ ಇಲ್ಲ? ನಿಮ್ಮ ಮನೇಲಿ ಹೇಳಿರ್ಬೋದಲ್ಲ, ಹೇಳಿದ್ರ? ನಾನು ಹಂಗೆ ಹೇಳೇ ಇಲ್ಲ ಅಂಕಲ್, ಸುಮ್ಮನೆ ಅವಳು ಹೇಳೋದು. ಹೇಳಿದಿರೋ ಇಲ್ಲೋ? ನೀನು ಇಲ್ಲಿ ನಾಟಕ ಆಡ್ಬೋದು, ನಿನ್ನಿಂದ ನಿನ್ನ ಗಂಡನಿಗೆ ಕೆಟ್ಟ ಹೆಸರು ಬರ್ಬೋದು, ಗಂಡನಿಂದ ನಿನ್ನ ಹೆಂಡತಿ ಕೆಟ್ಟ ಹೆಸರು ಬರ್ಬೋದು, ಅವಳು ಹಂಗೆ ಇವಳು ಹಿಂಗೆ ಅಂತ ಅಪವಾದ ಹಾಕ್ಬೋದು. ಆದರೆ ನೋಡ್ತಾ ಇರೋದು ದೇವರಿದ್ದಾನೆ. ನೀನು ದೇವ್ರನ್ನ ಸುಳ್ಳುಗಾರ ಮಾಡಬೇಡ. ಆತನ ವಾಕ್ಯವು ನಮ್ಮಲ್ಲಿ ಇಲ್ಲ. ವಾಕ್ಯ ಬೇಕಾದಷ್ಟಿದೆ, ಆದರೆ ಅದು ನಮಗಲ್ಲ. ಅದು ಸುಮಾರು ಜನ ಬೋಧನೆ ಮಾಡ್ತಾರೆ, ಆದರೆ ವಾಕ್ಯ ಅವನೇ ಅಳವಡಿಸ್ಕೊಳ್ತಾ ಇಲ್ಲ. ಅರ್ಥ ಆಗ್ತಿದೆಯಾ? ವಾಕ್ಯನ ಅವರೇ ಅಳವಡಿಸ್ಕೊಳ್ತಾ ಇಲ್ಲ ಪ್ರಿಯರೇ.
ಮಾತು ಮಾತ್ರ ನೋಡಬೇಕು. ಹೆಂಗೆ ಮಾತಾಡ್ತಾರೆ, ಹೆಂಗೆ ಬೋಧನೆ ಮಾಡ್ತಾರೆ ಗೊತ್ತಾ? ಆದರೆ ಆ ಬೋಧನೆ ಪ್ರಕಾರ ಅವ್ನು ನಡೀತಾ ಇದ್ದಾನೆ ಇಲ್ಲೋ ಅಂತ ದೇವರಿಗೆ ಗೊತ್ತಿದೆ. ಅರ್ಥ ಮಾಡ್ಕೊಳ್ಳಿ. ನೀವು ಜನಗಳ ಮುಂದೆ ಸಮರ್ಥಿಸ್ಕೊಳ್ಬೋದು, ನಾನು ಒಳ್ಳೆಯವನು ಅಂತೇಳಿ. ಆದರೆ ದೇವರ ಮುಂದೆ ಸಮರ್ಥಿಸ್ಕೋಬೇಕಾದ್ರೆ ಭಾಳ ಎಚ್ಚರದಲ್ಲಿರಿ. ಯಾಕೆಂದರೆ ಪಾಪ ಹೊಂಚಾಗ್ತಾ ಇದೆ ಅಂತ ಕಾಯಿನನ್ನು ಹೇಳ್ದಾಗೆ ಇವತ್ತು ನಿನ್ನನ್ನು ಇಡಲಿಗೆ ಪಾಪ ಹೊಂಚಾಗ್ತಾ ಇದೆ ಪ್ರಿಯರೇ, ಎಚ್ಚರ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾಕೋಬ 1:13. ಯಾಕೋಬ ಬೇಗ ಓದಿ. ಯಾಕೋಬ 1:13. ಯಾರು ಸಿಕ್ಕಿದ್ರೆ ಓದಿ. ಯಾಕೋಬ 1:13 ಓದಿ. 13. ಸಾರಿ ಓದಿ. ಯಾಕೋಬ 1. ಟಿವಿಲೇ ಓದಿ, ತೊಂದರೆ ಇಲ್ಲ. ಯಾವನಾದರೂ ಪಾಪ ಮಾಡುವುದಕ್ಕೆ ಪ್ರೇರೇಪಿಸಲ್ಪಡುವಾಗ ಪ್ರೇರಣೆಯು ನನಗೆ ದೇವರಿಂದ ಉಂಟಾಯಿತೆಂದು ಹೇಳಬಾರದು. ದೇವರು ಕೆಟ್ಟದ್ದಕ್ಕೇನು ಸಂಬಂಧಪಟ್ಟವನಲ್ಲ. ಕೇಳ್ತಾ ಇದೆಯಾ? ಪಾಪ ಮಾಡಿದಾಗ ದೇವ್ರು ಮಾಡ್ದಕ್ಕೆ ನಾನು ಹಿಂಗೆ ಮಾಡ್ದೆ ಅಂತ ಹೇಳ್ಬಾರ್ದು. ದೇವ್ರ ಪಾಪಕ್ಕೆ ಪ್ರೇರೇಪಣೆ ಮಾಡೋದಿಲ್ಲ. ಯಾವನಾದ್ರೂ ಪಾಪ ಮಾಡಿ ಪ್ರೇರೇಪಣೆ ದೇವರಿಂದ ಉಂಟಾಯ್ತು ಅಂತ ಹೇಳಬಾರ್ದು. ದೇವರು ಕೆಟ್ಟದಕ್ಕೆ ಸಂಬಂಧಪಟ್ಟವನಲ್ಲ. ಮತ್ತೆ ಆತನು ಯಾರನ್ನು ಪಾಪಕ್ಕೆ ದೇವರು ಯಾವತ್ತೂ ಪಾಪಕ್ಕೆ ಪ್ರೇರೇಪಿಸೋದಿಲ್ಲ. ಹಾಗಾದ್ರೆ ಯಾವುದು ಪ್ರೇರೇಪಿಸ ನೋಡಿ? ನಿಮ್ಮ ಅಹಂಕಾರನೇ ಪ್ರೇರೇಪಿಸೋದು. ಓದಿ. ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಶದಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೆ. ಪ್ರತಿಯೊಬ್ಬನು ಅವನ ಆಸೆ. ನಮ್ಮ ಜೋಸೆಫ್ ಅಂಕಲ್ ಮಾತು ಹೇಳ್ತಿದ್ರು, ಮನೆ ಮೇಲೆ ಮನೆ, ಫ್ರಿಜ್ ಮೇಲೆ ಫ್ರಿಜ್ಜು, ಬಂಗ್ಲೆ ಮೇಲೆ ಬಂಗ್ಲೆ ಅಂತ ಹೇಳ್ತಿದ್ರು. ಆಯಿತಾ? ಚೈನ್ ಮೇಲೆ ಚೈನು ಅಂತೇಳಿ ಮಾಡಿ ಬೇಡ ಅಂತ ಹೇಳೋದಿಲ್ಲ. ನಮ್ಮ ಆಸೆಗೆ ಇದ್ದಷ್ಟು ಕಾಲು ಚಾಚಬೇಕು. ನಮ್ಮ ಅಗತ್ಯಕ್ಕೆ ತಕ್ಕಷ್ಟು ಮಾಡಬೇಕೆ ಹೊರತು ಓವರ್ ಆಗಿ ನಾವು ಮಾಡೋಕ್ಕೆ ಹೋಗಬಾರ್ದು ಪ್ರಿಯರೇ. ಅಗತ್ಯಕ್ಕೆ ಏನು ಬೇಕೋ ಅದನ್ನು ಮಾಡಲೇಬೇಕು. ಬ್ಯಾಂಕ್ ಬ್ಯಾಲೆನ್ಸ್ ಇಡಲೇಬೇಕು. ಮನೆಗೆ ದುಡ್ಡು ಕೂಡಿ ಇಡಲಿಲ್ಲ ಅಂದರೆ ಕೊನೆಗೆ ನೀವೆಲ್ಲರೂ ಅನುಭವಿಸ್ತೀರ. ಸ್ವಲ್ಪ ಕೂಡಿಡಬೇಕು. ನನಗೆ ಅದು ಇತ್ತೀಚೆಗೆ ಬುದ್ಧಿ ಬಂತು, ಕೂಡಿಸಿಡಬೇಕು ಅಂತೇಳಿ. ಬರೀ ತಿನ್ನೋಕ್ಕೋಸ್ಕರನೇ ಮನೆ ಖರ್ಚು ಮಾಡೋಕ್ಕೆ ಹೋಗಬೇಡಿ. ದುಡ್ಡು ಬಂದರೆ ಮಟನ್ನು, ಇಲ್ಲಾಂದರೆ ತಿಳಿ ಸಾಂಬಾರು ಅಂತ ನಾಯಿ ಬಾಳೆ ಯಾಕೆ? ಎಲ್ಲ ಟೈಮಲ್ಲಿ ಒಂದೇ ಥರ ಇರಿ. ನಿಜ ಅಲ್ವಾ? ತಿನ್ನಬೇಡಿ ಅಂತ ಹೇಳ್ತಾ ಇಲ್ಲ. ಬ್ಯಾಂಕ್ ಬ್ಯಾಲೆನ್ಸ್ ಇಡಲೇಬೇಕು, ದುಡ್ಡು ಮಾಡಲೇಬೇಕು. ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಇಲ್ಲಿ ಸ್ವಾಮಿ ಬರ್ತಾರೆ. ಆಮೇಲೆ ಅಂದಲ್ಲಿ ಕೇಳಿ, ಪ್ರತಿಯೊಬ್ಬರು ತನ್ನಲ್ಲಿರೋ ಆಸಾಪಾಸದಿಂದ ಎಳೆಯಲ್ಪಟ್ಟ ಮರಳುಗೊಂಡವನಾಗಿ ಪಾಪಕ್ಕೆ ಪ್ರೇರೇಪಿಸಲ್ಪಡ್ತಾನೆ. ಆಮೇಲೆ ಆಸೆಯು ಬಸುರಾಗಿ ಪಾಪವನ್ನು ಇರ್ತದೆ. ಪಾಪವು ಬೆಳೆದು ಮರಣವನ್ನು ಅಡೆಯುತ್ತದೆ. ಸ್ಟಾರ್ಟಿಂಗಲ್ಲಿ ಪಾಪ ಸ್ವಲ್ಪನೇ. ಅಯ್ಯೋ ನನ್ನ ಗಂಟ ಒಂದೇ ಬೇಗ ಹಾಕೋದು ಕಾಣಕ್ಕ, ಈ ಹೆಂಡ್ತಿರೇ ಸಪೋರ್ಟ್ ಮಾಡೋದು. ಅಯ್ಯೋ ನನ್ನ ಗಂಟ ಹಬ್ಬ ಇದ್ರೆ ಮಾತ್ರ ಒಂದು ಕ್ವಾರ್ಟರ್ ಕುಡಿಯೋದು. ಕೊನೆ ಲೀಟ್ರ್ ಲೆಕ್ಕದಲ್ಲಿ ಕುಡ್ದಾಗ ಓಡಬಾರ್ದು ಏಸಪ್ಪನ ಹತ್ರ, ಪ್ರಾರ್ಥನೆ ಮಾಡಿಕೊಡಿ ಅಂಕಲ್ ಅಂತೇಳಿ. ನಿಜ ತಾನೆ? ಆ ಪೆಗ್ಗಲ್ಲೇ ತಗ್ಸಿದ್ರೆ, ಬೀರಲ್ಲೇ ತಗ್ಸಿದ್ರೆ, ಕೋಪ ಮಾಡೋಗಲೇ ಖಂಡಿಸಿದ್ರೆ, ಆಸೆಯು ಬಸರಾಗಿ ಏನಿರ್ತದೆ? ಪಾಪವನ್ನು ದಿನ ಏರ್ತಾ ಇದ್ದೀವಿ. ನಾವೆಲ್ಲರೂ ಗರ್ಭಿಣಿರೇ, ಅದು ಗೊತ್ತಾ? ನಾವು ಏರ್ತಾನೇ ಇದ್ದೀವಿ. ಯಾನ್ನ ಎಚ್ಚರ. ಪಾಪ ಬೆಳೆದು ಮರಣವನ್ನು ಅಡೆಯುತ್ತದೆ. ಮರಣದಲ್ಲಿ ನರಕ ಪ್ರಿಯರೇ. ಒಂದೇ ಸಲ ಸಾಯೋದಿಲ್ಲ, ಸ್ವಲ್ಪ ಆಗಿ ನಾವು ನರಕಕ್ಕೆ ಹೋಗ್ತೀವಿ. ಹಲ್ಲೆಲೂಯಾ. ಪಾಪ ಬೀಜ ಇರುವಾಗಲೇ ಚಿವುಟ್ಬಿಡಿ. ಅದನ್ನು ಹೆಮ್ಮರ ಆದಮೇಲೆ ಚಿವುಟೋದು ಭಾಳ ಕಷ್ಟ ಇದೆ. ಇನ್ನು ಮರನೇ ಬೀಳಿಸಿ ಆಗಬೇಕು. ಹಲ್ಲೆಲೂಯಾ. ಕೆಲವು ಜನಕ್ಕೆ ಎಷ್ಟೇ ಪ್ರಾರ್ಥನೆ ಮಾಡೋದು ಸಕ್ಸಸ್ ಆಗೋದಿಲ್ಲ. ಯಾಕೋತಾ? ಅವ್ರಿಗೆ ಎಷ್ಟೋ ಸಲ ಯೇಸು ಬಗ್ಗೆ ಹೇಳಿರ್ತಾರೆ, ಅವ್ರು ಅದನ್ನು ತಿರಸ್ಕಾರ ಮಾಡ್ತಾನೆ ಇರ್ತಾರೆ. ಕೊನೆಯ ಮೂಮೆಂಟಲ್ಲಿ ಅಂಕಲ್ ನನಗೆ ನಂಬ್ತಿದ್ದಾರೆ, ವಾಸಿ ಆಗೋದಿಲ್ಲ. ಯಾಕೋತಾ? ಅವನಿಗೆ ತುಂಬ ಅವಕಾಶ ದೇವರು ಕೊಟ್ಟಿದ್ರು. ಕೊನೆಗೆ ಅವನು ಹಂಗೇನೆ ಸಾಯ್ತಾನೆ. ಏಸಪ್ಪ ನಿನಗೆ ಕರುಣೆ ಇಲ್ವಾ? ನಿಜವಾಗ ಕರುಣೆ ಇಲ್ಲ. ಯಾಕೆ ಕರುಣೆ ಇಲ್ಲ? ಅವನಿಗೆ ಎಷ್ಟೋ ಸಲ ಅವಕಾಶ ಕೊಟ್ಟಿದ್ರು ದೇವರು, ಬದಲಾಗಲಿಲ್ಲ. ಈಗ ಕಿಡ್ನಿ ಹೋಯ್ತು, ಲಿವರ್ ಹೋಯ್ತು, ಅದಕ್ಕೆ ಏಸಪ್ಪ ಜವಾಬ್ದಾರ ಅಲ್ಲ. ಸೌಂಡ್ ಬರ್ತದೆ. ಏಸಪ್ಪ ಜವಾಬ್ದಾರ ಅಲ್ಲ. ಹಲ್ಲೆಲೂಯಾ. ಏಸಪ್ಪ ಜವಾಬ್ದಾರ ಅಲ್ಲ. ಹಲ್ಲೆಲೂಯಾ. ಅರ್ಥ ಆಗ್ತಿದ್ಯಾ? ನಿಮ್ಗೆ ಎಷ್ಟೋ ಸಲ ವಾರ್ನಿಂಗ್ ಕೊಟ್ಟಿರ್ತಾರೆ, ನೀನು ಹಿಂಗೆ ಬದಲಾಗು, ಬದಲಾಗಲೇ ಇಲ್ಲ. ಕೊನೆಗೆ ಒಂದು ದಿವಸ ಸರಿಯಾದ ಏಟು ಬಿದ್ದಾಗ ಎಷ್ಟೇ ಪ್ರಾರ್ಥನೆ ಮಾಡೋದು ಸಕ್ಸಸ್ ಆಗೋದಿಲ್ಲ ಕೆಲವೊಂದು ಜನಕ್ಕೆ. ನಾವು ಅವಾಗ ಬೇಜಾರು ಮಾಡ್ತೀವಿ, ಅಪ್ಪ ಅವಳು ಅಷ್ಟೊಂದು ನಂಬಿದ್ದಾಳಪ್ಪ, ಯಾಕಪ್ಪ ಅವಳಿಗೆ ಆಗೋದಿಲ್ಲ ಯಾಕತ್ತಾ? ಇದಕ್ಕಿಂತ ಮೊದಲು ಎಷ್ಟೋ ಸಲ ಅವಕಾಶ ಕೊಟ್ಟಿದ್ರು. ದೇವರಿಗೆ ಏನು ಮಾಡಿ ಅವಳನ್ನ ಕೈ ಬಿಟ್ಬಿಟ್ಟಿದ್ದಾರೆ. ಇನ್ನು ಹೆಂಗೆ ಪ್ರಾರ್ಥನೆ ಮಾಡೋದು ಸಕ್ಸಸ್ ಆಗೋದಿಲ್ಲ. ಈಗಲೇ ಬೀಜ ಇರುವಾಗಲೇ ಪಾಪನ ಚಿವುಟಾಕಿ
ಅದು ಬೆಳೆದು ಎಮ್ಮರ ಆಗೋದ ಮೇಲೆ ಪಾಪನ ಚೂಟ್ ಹಾಕ್ಲಿಕ್ಕೆ ಆಗೋದಿಲ್ಲ. ಅಲ್ಲಲ್ವಿಯಾ. ಹಾಗಾದರೆ ಕೊನೆಯ ವಾಕ್ಯ ಕೀರ್ತನೆ 51:1 ಓದಿ. 51:1 ಈ ಥರ ನಾವು ಪ್ರಾರ್ಥನೆ ಮಾಡೋಣ. ಕೀರ್ತನೆ 51:1 ಇಲ್ಲಿ ಕೀರ್ತನೆ ಟಿ ವಿಲೇ ಓದಿ, ತೊಂದರೆ ಇಲ್ಲ. ಬುಕ್ಕಲ್ಲಿ ಸಿಗಲಿಲ್ಲ ಅಂದರೆ ಓದಿ. ಹಾಂ, ಈ ಥರ ಪ್ರಾರ್ಥನೆ ಮಾಡಿ. ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು. ದಾವಿದ ಕೇಳ್ತಾನೆ. ಹಾಂ, ದಾವಿದ ಹೇಳ್ತಾನೆ, ಒಂದು ಹೆಂಗಸ ಸಾಹಸ ಮಾಡಿಬಿಡ್ತಾನೆ ಅವನು. ಹೆಂಗಸ ಸಾಹಸ ಮಾಡಾದ್ಮೇಲೆ ನಾತಾನ ಅಂತ ಹೇಳಿದ ಪ್ರವಾದಿ ಬಂದು ಹೇಳ್ತಾನೆ, ನೀನು ಶಿಕ್ಷೆಗೆ ಒಳಗಾಗಿದ್ಯಾ, ನೀನು ಮರಣದಂಡನೆ ಎಷ್ಟು ಪಾಪಕ್ಕೆ ಒಳಗಾಗಿದ್ಯಾ ಅಂತ ಕೇಳಿದಾಗ ಅವನು ಆ ತಪ್ಪನ್ನು ದೇವ್ರ ಮುಂದೆ ಒಪ್ಕೊಳ್ತಾರೆ. ಇವತ್ತು ಜನಗಳು ಒಪ್ಕೊಳ್ಳೋದಿಲ್ಲ ಅಷ್ಟರ ಬಗ್ಗೆ. ನಾನ್ಯಾಕೆ ಒಪ್ಕೊಳ್ಳಿ, ಸಾಯ್ತೀಯಾ ನನಗೇನಂತೆ. ಹಾಂ, ನೆಕ್ಸ್ಟ್ ಓದಪ್ಪ. ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು. ಕರುಣಾನಿಧಿಯೇ, ನನ್ನ ದ್ರೋಹವನ್ನೆಲ್ಲ ಮರೆಸಿಬಿಡು. ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು. ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಗೊಳಿಸು. ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ. ಇದನ್ನೇ ಒಪ್ಕೊಳ್ಳೋದಿಲ್ಲ ಜನ. ನನ್ನ ಪಾಪವು ನಾನೇನು ಮಾಡಿದೆ, ನಾನೇನು ಮಾಡಿದೆ, ಇದೇ ಇರೋದು. ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. ನಿನಗೆ ಕೇವಲ ನಿನಗೆ ತಪ್ಪು ಮಾಡಿದ್ದೇನೆ. ನಿನ್ನ ದೃಷ್ಟಿಗೆ ಕೆಟ್ಟದ್ದಾಗಿರುವುದನ್ನೇ ಮಾಡಿದ್ದೇನೆ. ನಿನ್ನ ನಿರ್ಣಯ ನ್ಯಾಯವಾಗಿಯೂ ನಿನ್ನ ತೀರ್ಪು ನಿಷ್ಕಳಂಕವಾಗಿಯೂ ಇರುತ್ತದಲ್ಲ. ನಿನ್ನ ತೀರ್ಪು ನಿನ್ನ ನಿರ್ಣಯ ನ್ಯಾಯವಾಗಿಯೂ ನಿನ್ನ ತೀರ್ಪು ನಿಷ್ಕಳಂಕವಾಗಿರುತ್ತೆ. ದೇವರು ಮಗ ತಗೊಂಡು ಚರ್ಚೆಗೆ ಬರ್ತಾ ಇದ್ರು ಶಿಕ್ಷೆ ಕಡಿಮೆ ಮಾಡೋದಿಲ್ಲ ದೇವರು. ಅವರಿಗೂ ನಮಗೂ ನ್ಯಾಯ ತೀರ್ಪು ಆಗುವಂಥ ಸಮಯದಲ್ಲಿ ಪ್ರಕಟಣೆ 22ನೇ ಅಧ್ಯಾಯದಲ್ಲಿ 12ನೇ ವಾಕ್ಯದಲ್ಲಿ ಏನೋ ಬರೆದಿದೆ, ಅನ್ಯಾಯ ಮಾಡೋನು ಇನ್ನೂ ಅನ್ಯಾಯ ಮಾಡಲಿ, ಮೈಲಿಗೆ ಆದವನು ಇನ್ನೂ ಮೈಲಿಗೆ ಆಗಲಿ, ನೀತಿವಂತನು ಇನ್ನೂ ನೀತಿವಂತನಾಗಲಿ, ಪವಿತ್ರನು ಇನ್ನೂ ಪವಿತ್ರನಾಗಲಿ, ಕರ್ತನು ಬೇಗನೆ ಬರಲಿಕ್ಕಿದ್ದಾನೆ, ಅವನವನ ನಡತೆಗೆ ತಕ್ಕ ಪ್ರತಿಫಲ ಕೊಡಲಿಕ್ಕಿದ್ದಾನೆ. ಅದಕ್ಕಿಂತ ಮೊದಲೇ ನಾವು ಎಚ್ಚೆತ್ತುಕೊಬಿಡೋಣ ಪ್ರಿಯರೇ. ಯಾಕೆಂದರೆ ಪಾಪ ಬಾಗಿಲಲ್ಲಿ ಹೊಂಚು ಹಾಕಿ ಕಾಯ್ತಾ ಇದೆ. ಹಾಲೆಲೂಯ. ಹಾಗಾದರೆ 17ನೇ ವಾಕ್ಯ ಓದ್ಬಿಡು ಮಗಳೇ. 17ನೇ ವಾಕ್ಯ ಅದರಲ್ಲಿ. ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟಯಜ್ಞ. ದುರಾಂಕಾರ ಬಿಡಿ, ಕುಗ್ಗಿದ ಮನಸ್ಸಿನಲ್ಲಿ ಬನ್ನಿ. ದೇವರ ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ನೀನು ತಿರಸ್ಕರಿಸುವುದಿಲ್ಲ. ಪಾಪ ಬಿಡಬೇಕಾ? ಪಶ್ಚಾತ್ತಾಪದಿಂದ ಬಿಡಿ. ಇವತ್ತು ಕೆಲವೊಂದು ಜನ ಬಾಯಿಪಾಠ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏಸಪ್ಪ ನನ್ನ ಕ್ಷಮಿಸ್ಬಿಡಪ್ಪ, ನಾನು ಈ ಥರ ತಪ್ಪು ಮಾಡಿಬಿಟ್ಟಿದ್ದೀನಿ. ಪುನಃ ಅದೇ ಕೆಲಸ ಮಾಡೋದು, ಪುನಃ ಅದೇ ಜಗಳ, ಅದೇ ಕದನ, ಅದೇ ಕಿರಿಕಿರಿ, ಇನ್ನೊಬ್ಬರ ಮುಂದೆ ಹೆಸರು ತಗೊಳ್ಳೋದು, ಇನ್ನೊಬ್ಬರನ್ನ ಡೌನ್ ಮಾಡೋದು, ಇನ್ನು ತಾನು ಮೇಲೆತ್ಕೊಳ್ಳೋದು. ಇದೆಲ್ಲ ಮಾಡೋಕೆ ಹೋದಾಗ ಅಲ್ಲಿ ದೇವರು ಹೇಳ್ತಾರೆ ಗೊತ್ತಾ, ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ. ದುರಾಂಕಾರದ ಮನಸ್ಸು ದೇವರಿಗೆ ಇಷ್ಟ ಯಜ್ಞ ಅಲ್ಲ. ಕುಗ್ಗಿದ ಮನಸ್ಸಿಂದ ಬನ್ನಿ. ನಾನು ಪಾಪ ಮಾಡ್ತಾ ಇದ್ದೀನಿ, ನನ್ನನ್ನು ಕ್ಷಮಿಸೋದು ಒಪ್ಕೊಳ್ಳೇಬೇಕು. ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ. ದೇವರೇ ಪಶ್ಚಾತ್ತಾಪದ ಜಜ್ಜಿವಾದ ಮನಸ್ಸನ್ನು ನೀವು ತಿರಸ್ಕರಿಸೋದಿಲ್ಲ. ಹಾಗಾದರೆ ನಾವು ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗೋಣ. ಹಾಗಾದರೆ ಯೇಸು ಸ್ವಾಮಿನೂ ಕೂಡ ಬಂದಾಗ ಏನು ಸ್ವಾರ್ಥಿಸಿದ್ರು, ನೀವು ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಿರಿ ಅಂತೇಳಿ. ಯೋಹಾನ ಮತ್ತಾಯ 3:1 ಏನು ಹೇಳ್ದ? ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಯೇಸು ಸ್ವಾಮಿನೂ 4:17 ಏನು ಬರ್ದಿದ್ದಾರೆ? ಮತ್ತಾಯ, ನೀವು ಪಶ್ಚಾತ್ತಾಪ ಪಟ್ಟು ದೇವರ ಕಡೆ ತಿರುಗಿಕೊಳ್ಳಿರಿ. ಅಪೊಸ್ತಲರ ಕೃತ್ಯ 3ನೇ ಅಧ್ಯಾಯ 19ನೇ ವಾಕ್ಯದಲ್ಲೂ ಕೂಡ ಹೇಳಿದ್ದಾರೆ, ನೀವು ಪಾಪ ಪರಿಹಾರ ಮಾಡಿಕೊಂಡು ದೀಕ್ಷಾ ಸ್ನಾನ ಮಾಡ್ಕೊಳ್ಳಿ. ಹಾಗಾದರೆ ಪ್ರಿಯರೇ, ನಾವು ಇವತ್ತು ಕುಗ್ಗಿದ ಮನಸ್ಸಲ್ಲಿ ದೇವರನ್ನ ಕೇಳೋಣ. ಇವತ್ತು ಅಹಂಕಾರ ಬಿಡಿ, ಜನಗಳ ಮುಂದೆ ಹೆಸರು ತಗೊಳ್ಬೇಡಿ. ಸಾಧ್ಯಷ್ಟು ಕುಗ್ಗಿದ ಮನಸ್ಸಿನಿಂದ ದೇವ್ರನ್ನ ಕೇಳೋಣ. ದೇವರೇ ನನ್ನ ಕ್ಷಮಿಸು. ಪಶ್ಚಾತ್ತಾಪ ಹೊಂದಿ ಕೇಳೋಣ. ನಮ್ಮ ಹತ್ರ ತಪ್ಪು ಬರ್ತಾ ಇದೆ, ಮನೆಯ ಪರಿಸ್ಥಿತಿಗಳು ತಪ್ಪು ಮಾಡಿಸ್ತದೆ, ತಪ್ಪು ಮಾಡೋಗ್ತಿದೆ. ಅಷ್ಟರ ಮಟ್ಟಿಗೆ ಶೋಧನೆ ಕೊಡ್ತಾನೆ ಸೈತಾನ, ಅಷ್ಟರ ಮಟ್ಟಿಗೆ ಶೋಧನೆ ಕೊಡ್ತಾನೆ. ಆ ಟೈಮಲ್ಲಿ ದೇವರೇ ಇಂಥ ಬಲಹೀನ ಪರಿಸ್ಥಿತಿಯಿಂದ ನನ್ನನ್ನು ಕಾಪಾಡೋದು ಪ್ರಾರ್ಥನೆ ಮಾಡಿ. ದೇವರು ನಿಮ್ಮನ್ನು ಕಾಪಾಡ್ತಾರೆ. ಆದರೆ 1ನೇ ಯೋಹಾನ 1:10 ಹೇಳಿದಾಗೆ, ನಾನು ಪಾಪ ಮಾಡೇ ಇಲ್ಲ, ನಾನೇನು ಮಾಡಿದೆ, ಈ ಅಹಂಕಾರ ಬೇಡ. ಹೌದು ಅಂತ ತಪ್ಪನ್ನು ಒಪ್ಪಿಕೊಂಡ್ರೆ ಮಾತ್ರ ಆಶೀರ್ವಾದ, ಇಲ್ವಾ ಗ್ಯಾರಂಟಿ ಶಾಪ. ಹಾಗಾದರೆ ನಾವೆಲ್ಲರೂ ಸೇರಿ ಬಾಯಿಂದ ಅರ್ಕೆ ಮಾಡಿಕೊಂಡು ಪಾಪನ ಒಪ್ಕೊಳ್ಳೋಣ. ಚಿಕ್ಕದಾಗಿ ನಾನು ನಿಮಗೆ ಬಾಯಿಂದ ಅರ್ಕೆ ಮಾಡಿಸ್ತೀನಿ. ಆದರೆ ಮನೆಯಲ್ಲಿ ನಿಮ್ಮ ಇಷ್ಟ ಬಂದಾಗ ನೀವು ಮಾಡಿ. ಇವತ್ತು ಮಾಡಿರೋ ಪಾಪನ ನಾಳೆ ಆಗದಂಗೆ ದೇವರನ್ನ ಬೇಡಿಕೊಂಡು ಆ ಬಲಹೀನತೆಯಿಂದ ಹೊರಗಡೆ ತಗೋಬಾಪ ಅಂತ ಪ್ರಾರ್ಥನೆ ಮಾಡಿ ಅಷ್ಟೇ. ಕೆಲವು ಜನರಿಗೆ ಬಿಡ್ಲಿಕ್ಕೆ ಆಗದಿರೋಂಥ ಪಾಪಗಳು ಕೂಡ ಇದೆ, ಬಿಡ್ಲಿಕ್ಕೆ ಆಗ್ತಾ ಇಲ್ಲ ಅಂಥ ಪಾಪಗಳು ಕೂಡ ಇದೆ.
ಕೋಪ ಸಡನ್ನಾಗಿ ಬಂದ್ಬಿಡ್ತದೆ, ಹೊಲಸು ಮಾತು ಸಡನ್ನಾಗಿ ಬಂದ್ಬಿಡ್ತದೆ. ದೇವ್ರನ್ನ ಕೇಳಿ. ಬಲಹೀನ ಸಮಯದಲ್ಲಿ ನಿಮ್ಮನ್ನು ಬಲಪಡಿಸೋ ದೇವರು ಇವತ್ತಿದ್ದಾರೆ. ಅಲ್ಲಲ್ಲಿಯ ಆತನ ಪಾಪದಿಂದ ಬಿಡಿಸಿ, ಏನು ಹೇಳಿದ್ರೆ ಪಾಪದಿಂದ ಬಿಡಿಸಿ ಕಾಯುವನು ಅಂತ ಆಗಲಿದೆ. ಕಾಯ್ತಾರೆ ದೇವರು ನಿಮ್ಮನ್ನ. ಅಲ್ಲಲ್ಲಿಯ ಅದು ಪ್ರಾರ್ಥನೆ ಮಾಡೋದು. ಎಲ್ಲ ಕಣ್ಣುಗಳು ಮುಗಿಸಿ, ಎಲ್ಲ ಅಡುಗೆ ಮನೆಯವರು ಕೂಡ ಕಣ್ಣು ಮುಗಿಸಿ. ಯಾಕೆಂದರೆ ಎಲ್ಲರೂ ಕೂಡ ಸಂಬಂಧಪಟ್ಟಿದೆ. ಪರಲೋಕದ ತಂದೆ, ಕೇಳಿಸ್ತಾ ಇಲ್ಲ? ಪರಲೋಕದ ತಂದೆ, ಪ್ರಭು ಯೇಸುವಿನ ಅಭಿಷೇಕವುಳ್ಳ ನಾಮದಲ್ಲಿ ಪವಿತ್ರ ಆತ್ಮನ ಸಹಾಯದಿಂದ ಇವತ್ತು ಪಾಪದ ಬಗ್ಗೆ ನಿನ್ನ ವಾಕ್ಯದ ಮೂಲಕ ಅರಿವನ್ನು ಮೂಡಿಸಿದ್ದಕ್ಕಾಗಿ ಸ್ತೋತ್ರ. ಅಪ್ಪ, ನಾನು ನಿಜವಾಗಿಯೂ ಮಾಡಿದಂತಹ ಪಾಪಗಳನ್ನು, ತಪ್ಪುಗಳನ್ನು ಒಪ್ಪುಕೊಳ್ತೀನಪ್ಪ. ನಾನು ಮಾಡೇ ಇಲ್ಲ ಅಂತೇಳಿ ಸಾಧಿಸೋದಿಲ್ಲಪ್ಪ. ನಾನು ಒಪ್ಕೊಳ್ತೀನಪ್ಪ. ಉಗ್ಗಿದ ಮನಸ್ಸಿನಿಂದ ಬರ್ತೀನಪ್ಪ. ಪಶ್ಚಾತ್ತಾಪದ ಮನಸ್ಸಿನಿಂದ ಬರ್ತೀನಪ್ಪ. ನನ್ನನ್ನು ಕರುಣಿಸು ಸ್ವಾಮಿ. ಕೃಪಾನಿಧಿಯೇ, ನನ್ನನ್ನು ಆಶೀರ್ವದಿಸು. ನನ್ನ ಪಾಪವನ್ನು ನನ್ನಿಂದ ತೆಗೆದು ಬಿಸಾಕು. ನಿನ್ನ ಪರಿಶುದ್ಧತನವನ್ನು ನನಗೆ ಕೊಡಪ್ಪ. ಯೇಸುವೇ, ನನ್ನನ್ನು ಕ್ಷಮಿಸು, ಆಶೀರ್ವದಿಸು. ಪಾಪ ಮಾಡದಂತೆ ಬಲಪಡಿಸು. ಯೇಸುವಿನ ಕೃಪೆಯುಳ್ಳ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದೊಂದಿಗೆ ಬೇಡಿ ಬಂದಿದ್ದೇನೆ. ಹಾಗೂ ನಾನು ನಿನ್ನ ಆಶೀರ್ವಾದವನ್ನು ಪಡೆಯುತ್ತೇನೆ ತಂದೆಯೇ. ಆಮೇನ್, ಆಮೇನ್. ದೇವರು ನಿಮ್ಮನ್ನೆಲ್ಲ ಆಶೀರ್ವಾದ ಮಾಡಲಿ, ಕೃಪೆ ನಡೆಸಲಿ. ಇವತ್ತು ರಾತ್ರಿಯಿಂದ ಪ್ರತಿ ದಿವಸ ಪಾಪ ಹರಕೆ ಪ್ರಾರ್ಥನೆ ಮಾಡೋದನ್ನ ಮರಿಬೇಡಿ. ಹಂಗೆ ಹೇಳ್ಕೊಂಡು ಪಾಪಕ್ಕೆ ಲೈಸೆನ್ಸ್ ಕೊಡ್ತಾ ಇಲ್ಲ. ಬಿಡ್ತಾ 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 ಮಾಡಬೇಕು. ಒಂದೇ ಸಲ ಬಿಡೋಕ್ಕಾಗದಿರೋ ಕೂಡ ಇದು ಮಾಡಿ. ಆದಷ್ಟು ನಾನು ಹೇಳ್ತಾ ಇದ್ದೀನಿ, ಆಯಸ್ಸು ನಮ್ಮ ಕೈಲಿ ಇಲ್ಲ. ಇವತ್ತೇ ಸತ್ತೋದ್ರೂ ಕೂಡ ನಾವು ಸ್ವರ್ಗಕ್ಕೆ ಹೋಗ್ಲಿಕ್ಕೆ ರೆಡಿ ಇರಬೇಕು. ನಾವು ಸ್ವಲ್ಪ ಪಾಪದಲ್ಲಿ ಸಿಕ್ಕಾಕೊಂಡು ನಾವು ಸತ್ತರೆ ಗ್ಯಾರಂಟಿ ನರಕ. ಅಲ್ಲಿ ಚಿಕ್ಕ ಪಾಪ ದೊಡ್ಡ ಪಾಪ ಅಂತ ಬೈಬಲಲ್ಲಿ ಎಲ್ಲೂ ಬರ್ದಿಲ್ಲ. ಪಾಪ ಪಾಪನೇ, ಗೊತ್ತಾಯ್ತಾ? ಪಾಪದ ಅರಿವು ನಮಗೆ ಚೆನ್ನಾಗಿ ಗೊತ್ತಿದೆ, ದೇವ್ರ ಮಕ್ಕಳಾಗಿರೋ ನಮಗೆ. ಅದಕ್ಕೋಸ್ಕರ ಎಚ್ಚರ ಎಚ್ಚರ ಎಚ್ಚರ. ಎಲ್ಲರೂ ಕೂಡ ಕಣ್ಣುಗಳನ್ನು ಮುಚ್ಚಿ ನಾವು ಕೊನೆ ಪ್ರಾರ್ಥನೆ ಮಾಡೋ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಹಾಗೆಯೇ ಊಟದ ಭಾಗಕ್ಕೋಸ್ಕರ ಕೂಡ ಪ್ರಾರ್ಥನೆ ಮಾಡೋ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇಲೆ